ಕನ್ನಡ ಸಾಹಿತ್ಯ ವಿಮರ್ಶೆ ಏಕೆ ಬತ್ತಿ ಹೋಗಿದೆ? ಈ ತರಹದ ಮಾತುಗಳನ್ನ ಇತ್ತೀಚೆಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ವಿಮರ್ಶೆ ಬತ್ತಿ ಹೋಗಿದೆ, ವಿಮರ್ಶೆ ಸತ್ತು ಹೋಗಿದೆ, ವಿಮರ್ಶೆ ಜಡವಾಗಿದೆ, ಚರ್ವಿತ ಚರ್ವಣದ ಮಾತುಗಳು ಈಗಾಗಲೇ ಬರ್ತಾ ಇದ್ದಾವೆ. ಇದು ಕೆಲವು ವರ್ಷಗಳಿಂದ ಈ ಆಪಾದನೆ ನಡೀತಾನೇ ಇದೆ. ಇದಕ್ಕೆ ಕನ್ನಡ ಸಾಹಿತ್ಯ ವಿಮರ್ಶೆಯನ್ನ ಈಗೇನ್ ಬರ್ತಾ ಇದೆ, ಮೂರು ತಲೆಮಾರಿನ ಲೇಖಕಿಯರು ವಿಮರ್ಶೆಯಲ್ಲಿ ತೊಡ್ಕೊಂಡಿದ್ದಾರೆ. ಯಾವುದೇ ಕಾಲಘಟ್ಟದಲ್ಲಿ ಹೊಸ ತಲೆಮಾರು ಮಾತ್ರ ಇರಲ್ಲ, ಹಿರಿಯ ತಲೆಮಾರು ಇರುತ್ತೆ, ಅದರ ನಂತರ ತಲೆಮಾರು ಇರುತ್ತೆ. 1, 2, 3 ತಲೆಮಾರುಗಳು ನಿರಂತರವಾಗಿ ಬರಿತಾನೆ ಇರ್ತಾರೆ. ಹಾಗಾಗಿ ಈ ತರದ ಒಂದು ತೀರ್ಪು ಏನಿದೆ, ಇದು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ, ಇದೊಂದು ತೀರ್ಪು ಅನ್ನೋ ರೀತಿಯಲ್ಲಿದೆ. ಮತ್ತು ಸಾಹಿತ್ಯ ವಿಮರ್ಶೆಯನ್ನು ಅಷ್ಟೇ ಯಾಕೆ ಕಟ್ಟಕಟ್ಟೆ ನಿಲ್ಲಿಸಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೊಳ್ಬೇಕಾಗ್ತದೆ. ಇದು ಸಣ್ಣ ಕಥೆಗೆ ಈ ಪ್ರಶ್ನೆ ಬರಲ್ಲ, ನಾಟಕಕ್ಕೆ ಈ ಪ್ರಶ್ನೆ ಬಂದಿಲ್ಲ, ಕಾದಂಬರಿಗೆ ಈ ಪ್ರಶ್ನೆ ಬಂದಿಲ್ಲ, ಕಾವ್ಯಕ್ಕೆ ಈ ಪ್ರಶ್ನೆ ಬಂದಿಲ್ಲ, ಅಥವಾ ಜೀವನ ಚರಿತ್ರೆಗೆ ಬಂದಿಲ್ಲ, ಆತ್ಮಕಥೆಗಳಿಗೆ ಬಂದಿಲ್ಲ. ವಿಮರ್ಶೆಗೆ ಮಾತ್ರ ಈ ತರದ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಅದಕ್ಕೆ ಈ ವಿಷಯವನ್ನು ಕುರಿತು ಮಾತಾಡಲಿಕ್ಕೆ ವೇದಿಕೆ ಮೇಲೆ ವಿಮರ್ಶೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಮತ್ತು ಮಾಡಿರುವ 3 ಜನ ಇದ್ದಾರೆ. ಈ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಈಗ ಮೊದಲಿಗೆ 5 ರಿಂದ 6 ನಿಮಿಷಗಳ ಕಾಲ ಮಂಡನೆ ಮಾಡ್ತಾರೆ. MS ಆಶಾದೇವಿ ಅವರು. ಎಲ್ರಿಗೂ ನಮಸ್ಕಾರ. ಚಾಟಿ ಹಿಡಿಯದ ಚಾಳಿ ಎನ್ನುವ ತೀರ್ಪಿನ ಬಗೆಗೆ ಸುಭಾಷ್ ರಾಜಮಾನೆ ಮಾತಾಡ್ತಾ ಇದ್ರು. ಈ ತೀರ್ಪನ್ನ ಒಂದು ಮೆಟಫರ್ನಲ್ಲಿ ಹೇಳೋದಾದ್ರೆ ಇದು ಹೆಂಗಿದೆ, ಇಡೀ ಸೆಷನ್ನಿನ ಶೀರ್ಷಿಕೆ ಅಂತಂದ್ರೆ, ಒಂದು ಕಲ್ಲಿನ ಕುಣಿಕೆಯನ್ನ ಮಾಡಿಬಿಟ್ಟು ಅದಕ್ಕೆ ವಿಮರ್ಶಕರನ್ನೇ ಕೂರಿಸ್ಬಿಟ್ಟು ಆ ಕಲ್ಲಿನ ಕುಣಿಕೆ ಒಳಗೆ ನಾವೇ ನಮ್ಮ ಕತ್ತನ್ನು ಹಾಕೊಂಡು ಎಳ್ಕೊಳ್ಳಿ ಅಂತ. ಅಂದ್ರೆ ದೇ ಜಸ್ಟ್ ವಾಂಟ್ ದ ಎಂಡಾರ್ಸ್ಮೆಂಟ್ ಫ್ರಮ್ ಅಸ್ ಅನ್ನೋ ಥರ ಈ ಇಡೀ ಸೆಷನ್ ಅನ್ನ ಮಾಡಲಾಗಿದೆ. ಯಾಕೆ ಸ್ವಲ್ಪ ಕಟುವಾಗೇ ಮಾತನ್ನ ಆಡ್ತಿದ್ದೀನಿ ಅಂತಂದ್ರೆ, ಕಾವ್ಯ ಬಂದೀತು ವಿಮರ್ಶೆ ಹದಗೊಳ್ಳುವುದು ಬರಿಯ ಚಿನ್ನಾಟದ ಕೆಲಸವಲ್ಲ ಅಂತ ಹೇಳಿದ್ರಲ್ಲ ಬೇಂದ್ರೆ, ಅಂಥ ಘನವಾದ ಕನ್ನಡ ವಿಮರ್ಶೆಯ ಪರಂಪರೆಯನ್ನು ಕುರಿತ ಹಾಗೆ ಈ ಬಗೆಯ ತೀರ್ಪುಗಳನ್ನು ಕೊಡೋದು ತುಂಬ ಕ್ರೂರವಾದ ಮತ್ತು ಅಸಾಹಿತ್ಯಿಕವಾದ ಒಂದು ನಡೆ ಅಂತ ನನಗಂತೂ ಅನಿಸುತ್ತೆ. ಆ ಟೈಟ್ಲ್ ಇದೆಯಲ್ಲ, ಚಾಟಿ ಮತ್ತು ಚಾಳಿ, ಆ ಎರಡೂ ವಿಮರ್ಶೆಯ ದಾರಿಗಳು ಯಾವತ್ತೂ ಅಲ್ಲ. ಚಾಟಿ ಹಿಡಿಯೋದು ಅಲ್ಲ, ಅಥವಾ ಅದನ್ನೊಂದು ಚಾಳಿ ಮಾಡಿಕೊಡೋದು ಖಂಡಿತವಾಗಿಯೂ ಅಲ್ಲ. ಬತ್ತಿ ಹೋಗ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳನ್ನಂದ್ರೆ, ಅದಕ್ಕೊಂದು ಬಹಳ ಒಳ್ಳೆಯ ವೇದಿಕೆಯನ್ನ ಸುಭಾಷ್ ಕೊಟ್ಟರು. ಅವ್ರು ಹೇಳಿದ್ದು, ಇದು ಯಾಕೆ ವಿಮರ್ಶೆಗೆ ಮಾತ್ರ ಇಂಥದ್ದೊಂದು ಪ್ರಶ್ನೆಯನ್ನ ಚೆನ್ನಿ ಸರ್ ಇದ್ದಾರೆ ಇಲ್ಲಿ. 2 ಮಾತು ಹೇಳಬೇಕು. ಒಂದು, ಚೆನ್ನಿ ಸರ್ ಒಂದು ಮೆಸೇಜ್ ಕಳಿಸಿದ್ದಾರೆ, ಕನ್ನಡ ವಿಮರ್ಶೆ ಯಾಕೆ ಬತ್ತಿ ಹೋಗ್ತಾ ಇದೆ ಅಂತ. ಆ ಕಾರಣವನ್ನು ಸಾರ್ವಜನಿಕವಾಗಿ ನಾನು ಹೇಳಕ್ ಸಾಧ್ಯ ಇಲ್ಲ. 2ನೇದು, ಅವ್ರದೊಂದು ಲೇಖನದ ಶೀರ್ಷಿಕೆ ಇದೆ, ಅಕ್ಕನಿಗೆ ಯಾಕೆ ಈ ಒರೆಗಲ್ಲು ಅಂತ. ವಿಮರ್ಶೆಗೆ ಯಾಕೆ ಈ ಒರೆಗಲ್ಲು ಅನ್ನೋ ಪ್ರಶ್ನೆಯನ್ನು ನಾವು ಹಾಕಬೇಕು. ಇಷ್ಟನ್ನು ಹೇಳ್ತಾ ಇರುವಾಗ ವಿಮರ್ಶೆ ಮತ್ತು ಅದು ನಿಭಾಯಿಸಬೇಕಾಗಿರುವ ಸಮಕಾಲೀನ ಜಗತ್ತಿನಲ್ಲಿ ಅದು ನಿಭಾಯಿಸಬೇಕಾಗಿರುವ ಪಾತ್ರವನ್ನ ಅದು ಸಮರ್ಪಕವಾಗಿ ನಿಭಾಯಿಸ್ತಿಲ್ಲ ಅನ್ನೋದಾದ್ರೆ ಅದನ್ನು ವಸ್ತುನಿಷ್ಠವಾಗಿ ಚರ್ಚೆ ಮಾಡೋದಕ್ಕೆ ನಾವು ವಿಮರ್ಶಕರೆಲ್ಲರೂ ಸಿದ್ಧವಾಗಿದ್ದೀವಿ. ಅದು ಒಂದು ಕಡೆ. 2ನೇದು ನನಗೆ ಅನಿಸ್ತಾ ಇರೋದು ಏನಂದ್ರೆ, ಸುಭಾಷ್, ಈ ವಿಮರ್ಶೆಯ ಹೊಸ ಚಲನೆಗಳಿದಾವಲ್ಲ, ಆ ಹೊಸ ಚಲನೆಗಳನ್ನ ನಮ್ಮ ಲೋಕ ಇನ್ನೂ ಸರಿಯಾಗಿ ಗ್ರಹಿಸಲಿಲ್ಲ ಅಂತ ನನಗೆ ಅನಿಸುತ್ತೆ, ಅವುಗಳನ್ನು ಒಳಗೊಳ್ಳಿಲ್ಲ ಅಂತ ನನಗೆ ಅನಿಸುತ್ತೆ. ಇದಕ್ಕಿಂತ ಮುಂಚಿನ ಸೆಷನ್ನಲ್ಲಿ ಕಲ್ಗುಡಿ ಸರ್ ಮಾತಾಡ್ತಾ ಇದ್ರಲ್ಲ, ಆ ಮಾತುಗಳೇ ಒಂದು ದೊಡ್ಡ ಸಾಕ್ಷಿ. ಯಾಕೆ ಅಂತಂದ್ರೆ, ಇಲ್ಲಿಯ ತನಕ ಅಂದ್ರೆ ಕಲ್ಗುಡಿ ಸರ್ ಅವರ ಇಲ್ಲಿಯ ತನಕದ ವಿಮರ್ಶೆ ಬರಹಗಳನ್ನು ನೀವು ನೋಡಿದ್ರೆ ಅವರು ಹೆಣ್ಮಕ್ಳ ಬಗ್ಗೆ ತುಂಬ ಬರೆದಿದ್ದಿರಲಿಲ್ಲ. ಇವತ್ತು ಅವ್ರು ಮತ್ತೆ ಕಳೆದ ಒಂದು 4-5 ವರ್ಷದಿಂದ ಅವ್ರ ಮಾತುಗಳನ್ನು ನಾವು ಕೇಳಿದರೆ ಹೆಣ್ಣಿನ ಭಾಷೆ ಬಗ್ಗೆ ಅವ್ರು ಮಾತಾಡ್ತಾನೆ ಇದ್ದಾರೆ. ಅದರ ಅರ್ಥ ಏನು ಅಂದರೆ,
ಕನ್ನಡ ವಿಮರ್ಶೆ ಹೊಸ ಪರಿಭಾಷೆಗಳನ್ನು ಕಟ್ಕೊಳ್ತಾ ಇದೆ. ಹಾಗೆ ಕಟ್ಕೊಳ್ತಾ ಇರುವ ಪರಿಭಾಷೆಗಳನ್ನು ನಾವಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನನಗೆ ಅನಿಸುತ್ತೆ. ರವಿಕುಮಾರ್ ನಿಹಾ ಅವರ ದಲಿತ ಮೀಮಾಂಸೆ ಆಗಿದ್ದಿರ್ಬೋದು, ಸುಭಾಷ್ ಇದ್ದಿರಬಹುದು, ಅಥವಾ ವಿಜಯಶಂಕರ್ ಅವ್ರದ್ದು, ರಘುನಾಥ್ ಅವ್ರದ್ದು, ಇವರೆಲ್ಲರ ವಿಮರ್ಶೆಯನ್ನು ನೋಡ್ತಾ ಇದ್ರೆ ವಿಮರ್ಶೆ ಬತ್ತಿ ಹೋಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅರಾಜಕ ಅನ್ನೋ ಒಂದು ಮಾತು ಬಂತು. ಅದನ್ನು ಯಾಕೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅರಾಜಕ ಅನ್ನೋದನ್ನ ಅಂದರೆ, ಒಂದು ಬಗೆಯ ತಾತ್ವಿಕ ಅರಾಜಕತೆ ಇವತ್ತಿರಬಹುದು ಇದೆ, ಅಥವಾ ಹೊಸ ತಾತ್ವಿಕತೆಯ ಹುಡುಕಾಟದಲ್ಲಿ ಇವತ್ತು ಕನ್ನಡ ವಿಮರ್ಶೆ ಇದೆ. ಒಂದು. ಎರಡನೇದು, ಹೊಸ ತಾತ್ವಿಕತೆಗಳನ್ನೇನು ಕನ್ನಡ ವಿಮರ್ಶೆ ಕಟ್ಕೊಳ್ತಾ ಇದೆ, ಆ ತಾತ್ವಿಕತೆಗಳನ್ನು ಅದರ ಆಳದಲ್ಲಿ, ಅದರ ಗಾಂಭೀರ್ಯದಲ್ಲಿ ಗ್ರಹಿಸ್ತಾನೆ ಇಲ್ಲ ಅಂತ ಅನಿಸುತ್ತೆ. ಈಗ ಸುಮಿತ್ರಾಬಾಯಿ ಅವರ ಪುಸ್ತಕ ಸರಹದ್ದಿನ ಆಚೆ ಈಚೆ ಇದೆಯಲ್ಲ, ಅದು ಇಡೀ ಕನ್ನಡ ಸಾಹಿತ್ಯವನ್ನು ಒಂದು ಪುನರ್ ಮೌಲ್ಯಮಾಪನ ಮಾಡೋದಕ್ಕೆ ನಡೆಸಿದಂಥ ಬಹಳ ದೊಡ್ಡ ಒಂದು ಪ್ರಯತ್ನ ಅದು. ಅಂಥ ಪ್ರಯತ್ನ, ಅಂಥದನ್ನು ಕಣ್ಣೆದುರಿಗೆ ಇಟ್ಕೊಂಡು ನೀವು ಹೆಂಗೆ ಕನ್ನಡ ವಿಮರ್ಶೆ ಬತ್ತು ಹೋಗಿದೆ ಅಂತ ಹೇಳ್ತೀರಿ? ಅಥವಾ ಇವತ್ತು ಸುರೇಶ್ ನಾಗಲ್ಮಡಿಕೆ ಲಂಕೇಶ್ ಬಗೆಗಾಗಲಿ ಅಥವಾ ಬೇರೆ ಇನ್ನೊಂದು ತುಂಬ ಒಳ್ಳೆಯ ವಿಮರ್ಶೆಯನ್ನು ಅವ್ರು ಬರಿತಾ ಇರುವ ಹೊತ್ತಲ್ಲಿ ಬತ್ತು ಹೋಗಿದೆ ಅಂತ ಯಾಕೆ ಹೇಳ್ತೀರ? ವಿಮರ್ಶೆ ಅಥವಾ ಯಾವುದೇ ಕಲಾ ಪ್ರಕಾರ ಎಲ್ಲ ಕಾಲದಲ್ಲೂ ಸವಾಲುಗಳನ್ನು ಎದುರಿಸ್ತಾನೆ ಇರುತ್ತೆ, ಬಿಕ್ಕಟ್ಟುಗಳನ್ನು ಎದುರಿಸ್ತಾನೆ ಇರುತ್ತೆ. ಬಿಕ್ಕಟ್ಟುಗಳನ್ನು ಚರ್ಚೆ ಮಾಡಬೇಕೇ ಹೊರತು ನೀವು ತೀರ್ಪನ್ನು ಕೊಟ್ಬಿಟ್ಟು ನಮ್ಮನ್ನು ಅಲ್ಲಿ ಬಲಿಪಶುಗಳನ್ನ ಮಾಡ್ತೀರಿ ಅನ್ನೋದಾದರೆ ಅದು ಸಾಹಿತ್ಯದ ಆರೋಗ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವ ಒಂದು ಕ್ರಮ ಅಂತ ನನಗಂತೂ ಅನಿಸುತ್ತೆ. ಈಗ ಇದೇ ವಿಷಯವನ್ನು ಕುರಿತು ಎಸ್ ಆರ್ ವಿಜಯಶಂಕರ್ ಅವರು ತಮ್ಮ ಮಾತುಗಳನ್ನು ಮಂಡನೆ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಾನು ಈ ಟೈಟಲನ್ನು ಒಂಚೂರು ಮುಂದುವರಿಸ್ತಿದ್ರೆ, ಚಾಟಿ ಹಿಡಿಯೋದು ಚಾಳಿ, ಹಿಡಿಯದೇ ಇರೋದು ಚಾಳಿ ಅಲ್ಲ. ಮತ್ತು ಚಾಟಿ ಹಿಡಿಯೋದು ವಿಮರ್ಶೆಯ ಅಂಶ ಅಂತ ಹೇಳಿದ್ರೆ ಅದೊಂದು ಸಾಹಿತ್ಯ ವಿಮರ್ಶೆ ಲಿಟರರಿ ಡಾಮಿನೆನ್ಸ್ ಅಲ್ಲಿ ಇರುತ್ತೆ ಅಂತ ಹೇಳೋ ಒಂದು ಕಲ್ಪನೆ ಮೇಲೆ ಈ ಚಾಟಿಯ ಪದ ಬಂದಿದೆ. ಆದರೆ ಅದು ಹಾಗಲ್ಲ. ಮತ್ತು ಇನ್ನೊಂದು ನಿಜವಾಗಿ ನೋಡಿದ್ರೆ, ಈಗ ಸ್ತ್ರೀವಾದಿ ವಿಮರ್ಶೆ ಇದೆಯಲ್ಲ, ಮಹಿಳಾ ವಿಮರ್ಶೆ ಹಿಡಿದಷ್ಟು ಚಾಟಿ ಇನ್ಯಾವುದು ಹಿಡಿದೆ ನಮಗೆ ಅದು ಕಾಣ್ತಾ ಇಲ್ಲ ಅಷ್ಟೇ. ಆದ್ರೆ ಎಷ್ಟು ಕಟುವಾಗಿ ಗಂಡಾಳ್ವಿಕೆಯ ವಿರುದ್ಧ ಅದು ಒಂದು ತಾತ್ವಿಕ ಪರಿವೇಶವನ್ನು ಇಟ್ಟಿದೆ. ಅದನ್ನು ಚಾಟಿ ಅಲ್ಲ ಅಂತ ಹೇಳಿ ಅಂದ್ರೆ ನಮಗೆ ಅದು ಬಹಳ ಚಾಟಿ ಅಂತ ಹೇಳೋದನ್ನ ನಾವು ಗ್ರಹಿಸದೇ ಇದ್ದೇವೆ. ಈಗ ವಿಜಯ ದತ್ತೆ ಅವರು ಬರೆದದಿಂದ ಹಿಡಿದು ಸುಮಿತ್ರಾಬಾಯಿ ಅವರು, ಈಗ ನಮ್ಮ ವೇದಿಕೆ ಮೇಲೆ ಇರುವ ಆಶಾದೇವಿ ಅವರಿಗೆ ಆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇದು ಕಾಣಲಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ಖಂಡಿತವಾಗಿ ಒಂದು ರೀತಿಯ ಚಾಟಿ ಇದ್ರೆ ನನಗೆ ಅನಿಸುತ್ತೆ. ಎರಡನೇದಾಗಿ ಕನ್ನಡ ವಿಮರ್ಶೆ ಯಾಕೆ ಅಥವಾ ಹೇಗೆ ಅಂತ ಹೇಳಿದ್ರೆ ನಾವು ಅದರ ಹಿನ್ನೆಲೆಯನ್ನು ಕಲಿಬೇಕು. ನೋಡಿ, ವಿಮರ್ಶೆ ಮತ್ತು ಸೃಜನಶೀಲ ಸಾಹಿತ್ಯಕ್ಕೊಂದು ಸಂಬಂಧ ಇದೆ. 1924 ಆವಾಗ ಒಂದು ವಿಮರ್ಶೆಯ ಕಾರ್ಯ ಅಂತ ಆಧುನಿಕ ಹೊಸ ವಿಮರ್ಶೆಯ ಮೊದಲ ಲೇಖನವನ್ನ ಮಾಸ್ಟರ್ ವೆಂಕಟೇಶ ಅಯ್ಯಂಗಾರ್ ಬರೀತಾರೆ 1924. 101 ವರ್ಷ ಆಯಿತು. ಅದರಲ್ಲಿ ಅವರು ಒಂದು ವೈಣಿಕನ ಉದಾಹರಣೆಯನ್ನು ಕೊಟ್ಟು ವಿಮರ್ಶೆ ಮತ್ತು ಸೃಜನಶೀಲತೆಗೆ ಇರುವಂತ ಒಂದು ಉದಾಹರಣೆ ಹೇಳ್ತಾರೆ. ಮಾಸ್ತಿ ಏನು ಹೇಳೋದು ಅಂದ್ರೆ, ನೋಡಿ, ಒಬ್ಬ ವೀಣಾವಾದಕ ಅತ್ಯುತ್ತಮವಾದ ತನ್ನ ವೀಣೆಯನ್ನು ಬಾರಿಸ್ತಾ ಇರುವಾಗ ಸಭಿಕರು ಬೇಷ್ ಬೇಷ್ ಅಂತ ಹೇಳುವಾಗ ಆ ವೀಣಾವಾದಕನು ಮನಸ್ಸಿನಲ್ಲಿ ಬೇಷ್ ಬೇಷ್ ಅಂತ ಅನ್ಕೋತಿರ್ತಾನೆ, ಅದು ಅವನಿಗೆ ಗೊತ್ತಾಗುತ್ತೆ ಅಂತ. ಇನ್ನೊಂದು ನೆಲೆಯಲ್ಲಿ ನೋಡಿದ್ರೆ ಕುವೆಂಪು ಅವರು 1951ರಲ್ಲಿ ಬಂದಂತ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಆಚಾರ್ಯ ಕೃತಿ ಅಂತ ಹೇಳಿದ್ರು. 10 ವರ್ಷ ಕಳೆದು ರಸವೈ ಸಹ ಬರುದು ಈ ನಾವು ಆಚಾರ್ಯ ಕೃತಿಯಲ್ಲಿ ಅವರೆಲ್ಲ ವಿವರಿಸಿದ ಅಂಶಗಳಿಂದ ಮುಂದೆ ಹೋಗಿ ಈ ಸಾಹಿತ್ಯವನ್ನು ನಾವು ತರತಮ ಮಾಡೋದು ಹೇಗೆ, ಅದಕ್ಕೆ ರಿಸರ್ಚ್ ಸಾಕಾಗ್ತಾ ಇಲ್ಲ, ಯಾರು ಸಾಕಾಗ್ತಾ ಇಲ್ಲ, ನನ್ನ ಅನುಭವವನ್ನು ಹೇಳಬೇಕಾದ ಕ್ರಮ ಹೇಗೆ ಅಂತ ಅವರು ಯೋಚನೆ ಮಾಡಿದ್ರು. 24ನೇ ಇಸ್ವಿಯ ಆ ಪ್ರಬಂಧದಲ್ಲಿ ಮಾಡಿದಂತ ಚರ್ಚೆ ಏನು ಅಂದ್ರೆ, ಭಾರತೀಯ ರಸ ಸಿದ್ಧಾಂತವನ್ನ ಮತ್ತು ಪಾಶ್ಚಿಮಾತ್ಯ ವಿಮರ್ಶಾ ಸಿದ್ಧಾಂತವನ್ನು ಒಟ್ಟು ಮಾಡಬಹುದಾ, ಹೇಗೆ, ಯಾವ್ದನ್ನು ತಗೊಳ್ಬಹುದು, ಯಾವ್ದನ್ನು ಬಿಡಬಹುದು ಅಂತ. ಅದರ ಬಗ್ಗೆ ಮಾಸ್ತಿ ಅವರು ಬರೋದು, ಅದರ ಬಗ್ಗೆ ಬೇಂದ್ರೆ ಅವರು ಬರೋದು ವಿಮರ್ಶೆ, ಸುಮಾರು ಒಂದು 1,500 ಪುಟಗಳಷ್ಟು ವಿಮರ್ಶೆಯನ್ನು ಅವರು ಬರೋದು, ಅದರಿಂದ ಹೆಚ್ಚು ವಿಮರ್ಶೆಯನ್ನ ಕುವೆಂಪು ಅವರು ಬರೋದು. ಇದು ನಮ್ಮ ನಡುವೆ ನಡೆದಂತ ಚರ್ಚೆ. ಆಮೇಲೆ ನವ್ಯ ವಿಮರ್ಶೆ ಬಂದಾಗ ನಮಗೆ ಒಂದು ರೀತಿಯ ಸಮಸ್ಯೆ ಉಂಟಾಯಿತು. ಏನು ಸಮಸ್ಯೆ ಅಂದ್ರೆ, ಸಂವೇದನಾಶೀಲತೆಗೆ ಇರುವ ಮರ್ಯಾದೆ
ಸೆನ್ಸಿಬಿಲಿಟಿಗೆ ಕೊಡಬೇಕಾದಂತ ಮರ್ಯಾದೆಯನ್ನ ಹೆಚ್ಚು ಮಾಡಿ ಪಾಂಡಿತ್ಯ ಮತ್ತು ಇತರ ಪರಿಕರಗಳು, ಅದಕ್ಕೆ ಬೇಕಾದಂತ ಅನೇಕ ತತ್ವಗಳಿದ್ದಾವಲ್ಲ, ಅದರ ಪರಿಕರಗಳನ್ನ ಅವರು ಸ್ವಲ್ಪ ಬದಿಗಿಟ್ರು. ಇದರಿಂದ ನಮಗೆ ಅತಿಯಾದ ಸಂವೇದನಾಶೀಲ ಮನೋಭಾವಕ್ಕೆ ಸಿಕ್ಕಿದಂತ ಪ್ರಾಶಸ್ತ್ಯದಿಂದಾಗಿ ಪಾಂಡಿತ್ಯ ವಿಮರ್ಶೆಗೆ ಅಗತ್ಯ ಇಲ್ಲ ಅಂತ ಹೇಳೋ ಭಾವನೆ ಕೆಲವರಲ್ಲಿ ಬಂದಿರಬಹುದು. ಅದರಿಂದಾಗಿ ಒಂದು ಸ್ವಲ್ಪ ಜೋರಾದಂತ ವಿಮರ್ಶೆ ಅಲ್ಲಿ ಇಲ್ಲಿ ಬಂದಿದ್ರು ಇರಬಹುದು. ಆದರೆ ರಾಜಶೇಖರ್ ಹೇಳಿದಾಗೆ ಕವಿತ್ವಕ್ಕೆ 8 ಜನ ತಾಯಿಯಂದ್ರು, ಅದರಲ್ಲಿ ಪಾಂಡಿತ್ಯವೂ ಒಂದು, ಪಂಡಿತ ಸಂಸರ್ಗವು ಇನ್ನೊಂದು, ಹೀಗೆ 8 ಜನ ತಾಯಿಯನ್ನ ಅವರು ವಿವರಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳುವುದೇನೆಂದ್ರೆ, ವಿಮರ್ಶೆ ಡಾಮಿನೇಟ್ ಆಗ್ಬೇಕಾಗಿಲ್ಲ. ಇವತ್ತು ಇನ್ನೊಂದು ಮಹಿಳಾ ವಿಮರ್ಶೆಯ ಜೊತೆ ಇನ್ನೊಂದು ವಿಮರ್ಶೆ ಬಂದಿರೋದು ಯಾವುದು ಅಂದ್ರೆ ಮರು ಓದಿನ ವಿಮರ್ಶೆ. ಇವತ್ತು ಈಗ ಇಲ್ಲಿ ನಾವು ಅನೇಕ ನಮ್ಮ ಮುಖ್ಯ ಲೇಖಕರನ್ನ ಮರು ಓದಿಗೆ ಒಳಪಡಿಸ್ತಾ ಇದ್ದೇವೆ. ನಮ್ಮ ಕಳೆದ ಶತಮಾನದಲ್ಲಿ ಅಂತೂ ಕುವೆಂಪು, ಬೇಂದ್ರೆ, ಮಾಸ್ತಿ ಮತ್ತು ಪೂತಿನ ಇತರ ಅನೇಕ ಮುಖ್ಯ ಲೇಖಕರನ್ನ ನಾವು ಮರು ಓದು ಮಾಡಿ ವಿಮರ್ಶಿಸ್ತಾ ಇದ್ದೇವೆ. ಆವಾಗ ನಮ್ಮದೇ ಆದ ಕಾಲದ ಮಾನದಂಡದಲ್ಲಿ ಅವರನ್ನ ನಾವು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಮಾಡ್ತೇವೆ. ವಿಮರ್ಶೆ ಅಂದ್ರೆ ಆಕ್ಚುಲಿ ನಾವು ವಿಮರ್ಶಕರು ಅಂದ್ರೆ ಈ ಚಾಟಿ ಗೀಟಿ ಹಿಡಿಯೋರು ಅವ್ರೇನು ಅದು ಎತ್ತುಗಳು ಅಲ್ಲ ಓಡೋದಕ್ಕೆ, ಯಾರು ಸಾಹಿತಿಗಳು. ನಿಜವಾಗಿ ವಿಮರ್ಶೆ ಅಂದ್ರೆ ಏನು ಅಂದ್ರೆ, ನಾನು ಓದುವಾಗ ನನಗೆ ಅರ್ಥ ಆದನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುದು, ಅದು ನಿಜವಾದ ವಿಮರ್ಶೆಯ ಬೇಸಿಕ್ ಲಕ್ಷಣ. ಅದು ಆಮೇಲೆ ಅದಕ್ಕೆ ನಾನು ಯಾಕೆ ಇದನ್ನು ಹಂಚಿಕೊಂಡೆ, ನನಗೆ ಯಾವ ತತ್ವಗಳು ಬಂತು, ಯಾವ ಫಿಲಾಸಫಿ ಇದರಲ್ಲಿ ಇದಾಯಿತು, ಈ ಭಾಷೆ ಹೇಗೆ ಬಂತು, ಯಾಕೆ ಕೋಲ್ರಿಜ್ ಹೇಳಿದಲ್ಲ ಒಂದು ಶಬ್ದಕ್ಕೆ ಅರ್ಥ ಕಳ್ಕೊಂಡಾಗ ಅದರ ಮೂಲವನ್ನು ಹುಡುಕಿಕೊಂಡು ಹೋಗುವಂತ, ಹಾಗೆ ಮಣ್ಣು ಬಿಂದುಗಳಲ್ಲಿ ಬಿದ್ದಂತ ಜನರ ಭಾಷೆಯನ್ನು ಎತ್ತಿ ತಗೊಂಡು ಅಂತ ಹೇಳಿದಲ್ಲ ಇನ್ನೊಬ್ಬ, ಅದು ನಮ್ಮಲ್ಲಿ ಆಗಿದೆಯೋ ಅಥವಾ ಅವರು ಪಾಶ್ಚಿಮಾತ್ಯರನ್ನು ಅನುಸರಿಸಿದ್ದಾರೋ ಅಥವಾ ತಮ್ಮದನ್ನೇ ಬೆಳೆಸಿದ್ದಾರೋ, ಇಂಥವೆಲ್ಲ ಯಾಕೆ ಅಂತ ಹೇಳೋ ಪ್ರಶ್ನೆ ಬರುತ್ತದೆ. ಆಗ ಮೇಷ್ಟ್ರು ಹೇಳಿದ್ರಲ್ಲ ಕಲ್ಮಠ್ ಸರ್, ಏನಂದ್ರೆ ಮನದ ಮಗಳಾದ ನುಡಿ ಹುರುಳಿನಲ್ಲಿ ನರಳುತ್ತಿದೆ, ಮಾತು ನೆಲೆ ಕಾಣದೆ ಹುರುಳುತ್ತಿರುವುದು. ಈ ಮಾತು ಯಾಕೆ ಬಂತು ಅಂದ್ರೆ ನಮಗೆ ಅನ್ವಯ ಮಾಡಿಕೊಳ್ಳಿಕ್ಕೆ ಬಂತು. ಒಂದು ವಿಷಯ ಅಂತೂ ಸ್ಪಷ್ಟ, ನಮ್ಮ ಹಿಂದಿನ ಪಂಪನಿಂದ ಇವತ್ತಿನವರೆಗೆ ಬರೆದಂತ ಲೇಖಕರನ್ನ ನಮ್ಮ ತಲೆಯಲ್ಲಿದ್ದಾರೆ, ಅವರ ಜೊತೆ ನಮ್ಮ ಹೊಸ ಓದುಗರು ಬರ್ತಾರೆ. ಮತ್ತು ಬಹಳ ಶ್ರೇಷ್ಠನಾದ ಕಾಲದ ಒಬ್ಬ ಲೇಖಕ ವಿಮರ್ಶೆಗೆ ಬೇಕಾದ ಹೊಸ ದಾರಿಯನ್ನು ಕೂಡ ಸೂಚಿಸ್ತಾರೆ. ಕುವೆಂಪು ಹಾಗೆ ಮಾಡಿದ್ರು, ಬೇಂದ್ರೆ ಹಾಗೆ ಮಾಡಿದ್ರು, ನವ್ಯದಲ್ಲಿ ಅಡಿಗರು ಹಾಗೆ ಮಾಡಿದ್ರು, ಅಥವಾ ಬಂಡಾಯ ಸಾಹಿತ್ಯದ ಕಾಲದಲ್ಲಿಯೂ ಆ ರೀತಿ ಹೊಸ ಸೂಚನೆಗಳನ್ನು ಕೊಟ್ಟರು. ಆ ಹೊಸ ಸೂಚನೆಗಳನ್ನು ಕೊಟ್ಟಾಗ ಈ ತಯಾರಿ ಎಲ್ಲ ಕ್ವಿಕ್ ಆಗಿ ಮೇಲೆ ಬರುತ್ತೆ. ಅಷ್ಟರೊಳಗೆ ಅದು ಮೊಳಕೆಯಲ್ಲಿ ಇರುತ್ತೆ. ಅದು ಮಣ್ಣುಟ್ಟ ಬಿತ್ತಕ್ಕೆ ಮಾಡಿದ ನಿಷೇಧ. ನಮಸ್ಕಾರ. ಈಗ ಚೆಹರ್ ರಘುನಾಥ್ ಅವರು ಈ ವಿಷಯವನ್ನು ಕುರಿತು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನಗೆ ಆಕ್ಚುಲಿ ಬಂದ ಮೇಲೆ ಇವರಿಬ್ಬರ ಮಾತುಗಳನ್ನು ಕೇಳಿದ ನಂತರನೇ ನನಗೆ ಶೀರ್ಷಿಕೆಯಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗಿದ್ದು. ನಾನು ಅದಕ್ಕೆ ಮುಂಚೆ ಏನು ಅಂದ್ಕೊಂಡಿದ್ದೆ ಅಂದರೆ ಅದು ಕಾಗುಣಿತ ದೋಷದಿಂದ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಚಾಟಿ ಹಿಡಿಯುವ ಚಾಡಿ, ಆ ಕಾರಣಕ್ಕೋಸ್ಕರ ಇವತ್ತಿನ ಸಾಹಿತ್ಯ ವಿಮರ್ಶೆ ಅನ್ನೋದು ಬತ್ತು ಹೋಗಿದೆ. ಸರಿ ಅಲ್ವಾ? ಅದು ಚಾಟಿ ಹಿಡ್ಕೊಂಡ್ರೆ ಬತ್ತು ಹೋಗೋದು ಸಹಜ ಅದು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಬೇರೆ ಪ್ರಮೇಯ ಇರಲಿ. ಅದು ನನಗೆ ಈ ವಿಷಯವನ್ನು ಬಹುಶಃ ನಾನು ಗ್ರಹಿಸಿದ್ದು ವಿಮರ್ಶೆ ಇವತ್ತು ಮುನ್ನೆಲೆಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಅಥವಾ ಆಯೋಜಕರು ಅದನ್ನು ಯೋಚಿಸಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಇದನ್ನೇ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದ್ರೆ, ಯಾವ ಕಾಲದಲ್ಲಿ ಕೂಡ ವಿಮರ್ಶೆ ಎನ್ನುವಂತಹದ್ದು ಅದು ಒಂದು ಮುನ್ನೆಲೆಯ ಪ್ರಕಾರವಾಗಿ ಇರಲಿಲ್ಲ ಅಂತ ಒಬ್ಬ ಓದುಗನಾಗಿ ನನಗೆ ಅನಿಸುತ್ತೆ. ಅದು ಯಾವತ್ತೂ ವಿವೇಕ ಅನ್ನುವಂಥದ್ದು, ವಿಮರ್ಶೆ ಎನ್ನುವಂಥದ್ದು ಒಂದು ಅಲ್ಪಸಂಖ್ಯಾತರ ಚಟುವಟಿಕೆ ಅಂತಲೇ ನಾನು ಭಾವಿಸಿದ್ದೇನೆ. ಅಲ್ಲದೆ ವಿಮರ್ಶೆ ಮಾಡಲಿಕ್ಕೇನೆ ಒಂದಷ್ಟು ಚೆನ್ನಾಗಿದೆ ಮತ್ತು ಮಾಡಿಸ್ಕೊಳ್ಳಿಕ್ಕೇನೆ ಎತ್ತುಗಳು ಅಂತ ಸಲಹೆ ಆ ಒಂದು ಪ್ರಭೇದ ಇದೆ ಅನ್ನೋದು ಕೂಡ ನಾನು ಒಪ್ಪಲಾರೆ. ವಿವೇಕ ಮತ್ತು ವಿಮರ್ಶೆ ಅನ್ನುವಂತಹದ್ದು ಕರೆಕ್ಟ್. ಅದು ಒಂದು ಅಕಾಡೆಮಿಕ್ ಆಗಿ ಹೇಳಲಿಕ್ಕೆ ಒಂದಷ್ಟು ವಿಮರ್ಶಕರು ಇರ್ತಾರೆ. ಆದರೆ ಇದರ ಮುಂಚಿನ ಗೋಷ್ಠಿಯಲ್ಲಿ ನಾವು ವೈಚಾರಿಕತೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಎಲ್ಲ ಲೇಖಕರಲ್ಲಿ ಕೂಡ ಅಂದರೆ ಬರವಣಿಗೆಯಿಂದ ಅತ್ಯಂತ ಗಂಭೀರವಾಗಿ ತೊಡಗಿಸಿಕೊಂಡ ಎಲ್ಲ ಲೇಖಕರಲ್ಲಿ ಕೂಡ ಒಬ್ಬ ವಿಮರ್ಶಕ ಇದ್ದೇ ಇರ್ತಾನೆ ಅಂತ ನಾನು ಭಾವಿಸ್ತೇನೆ.
ಆ ವಿಮರ್ಶಕ ಇಲ್ಲದೆ ಹೋದ್ರೆ ಆ ಬರವಣಿಗೆಗೆ ಒಂದು ಹೊಸ ಆಯಾಮ ಅಥವಾ ಹೊಳಪು ದಕ್ಕಲ್ಲ ಅಂತ ನಾನು ಅನ್ಕೋತೇನೆ. ಯಾವ ಬರಹಗಾರ ತನ್ನೊಳಗಿನ ವಿಮರ್ಶಕನನ್ನ ಮಂಕಾಗಿಸ್ತಾನೆ ಅಥವಾ ಪ್ರಜ್ಞಾಪೂರ್ವಕವಾಗಿ ಹಿನ್ನೆಲೆಗೆ ಸರಿಸ್ತಾನೆ, ಆಗ ಗಂಗಾಧರಯ್ಯ ಅವರು ಆತಂಕ ವ್ಯಕ್ತಪಡಿಸಿದ್ರಲ್ಲ, ಆ ಥರದ ಲೇಖಕರನ್ನ ಸೃಷ್ಟಿಯಾಗೋದನ್ನು ನಾವು ನೋಡ್ತೇವೆ. ನಾವು ಯಾವ ಲೇಖಕರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆದರೆ ಅವರ ಸಾವಿನ ಹಂತದಲ್ಲಿ ಕೂಡ ಅಂದ್ರೆ ಅವರ ವಿಲ್ ಇದೆಯಲ್ಲ, ಆ ವಿಲ್ ಅವರೊಳಗಿನ ನಿಜವಾದ ಬರಹಗಾರನನ್ನ, ನಿಜವಾದ ಸಾಹಿತ್ಯವನ್ನ ನಮಗೆ ತೋರಿಸ್ತು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಅವರ ಕೊನೆಯ ಕೃತಿಗಳಿದೆಯಲ್ಲ, ಆ ಎಲ್ಲ ಕೃತಿಗಳಲ್ಲಿ ಅವರ ಹೆಣ್ಣಿನ ಅಸ್ಮಿತೆಯನ್ನ ನಿರಾಕರಿಸ್ತಾರೆ, ಹೆಣ್ಣಿಗೆ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನ ನಿರಾಕರಿಸ್ತಾರಲ್ಲ, ಆದರೆ ಕೊನೆಗೆ ತಮ್ಮ ಅಂತ್ಯ ಸಂಸ್ಕಾರವನ್ನು ಒಬ್ಬ ಹೆಣ್ಣು ನಡೆಸಬೇಕು, ಅದನ್ನು ನಾನು ಒಪ್ಕೋತೀನಿ ಅಂತ ವಿಲ್ ಬರೀತಾರಲ್ಲ, ಅದು ಒಬ್ಬ ಬರಹಗಾರ ತನ್ನ ತಾನು ಮೀರುವ ಪರಿ ಅಂತ ನಾನು ಭಾವಿಸ್ತೇನೆ. ಮತ್ತೆ ಅವನ ಐಡಿಯಾಲಜಿ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಮೀರಲಿಕ್ಕೆ ಪ್ರಯತ್ನ ಪಡ್ತಾನೆ, ಅವರ ನಿಜವಾದ ಬರಹಗಾರ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಭೈರಪ್ಪ ಅವರ ನಿಜವಾದ ಸಾಹಿತ್ಯ ಅವರ ವಿಲ್ ಅಂತ ನಾನು ಭಾವಿಸ್ತೇನೆ. ಅವರ ಕಾದಂಬರಿಗಳು ನನಗೆ ಮುಖ್ಯ ಅನಿಸಲ್ಲ. ಅದರ ಜೊತೆಗೆ ವಿಮರ್ಶೆ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಈ ಕಾಲಘಟ್ಟಕ್ಕೆ ವಿಮರ್ಶೆ ಬೇಕೇ ಬೇಡವೇ ಅನ್ನುವಂಥದ್ದು, ಅಥವಾ ಈ ಕಾಲ ಬಯಸ್ತಾ ಇರುವಂತಹ ವಿಮರ್ಶೆ ಯಾವ ಸ್ವರೂಪದ್ದು ಅನ್ನೋದ್ರ ಬಗ್ಗೆ ನನಗೊಂದಷ್ಟು ಪ್ರಶ್ನೆಗಳಿದೆ, ಉತ್ತರಗಳಿಲ್ಲ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಒಬ್ಬ ಬರಹಗಾರರ ಪೋಸ್ಟ್ ಅನ್ನು ನೋಡಿದ್ವಿ. ಅವರು ಪತ್ರಿಕೆಗಳ ಬಗ್ಗೆ, ನಾನು ಪತ್ರಕರ್ತ ಆಗಿರೋದ್ರಿಂದ ನಾನು ಪತ್ರಿಕೆಗಳ ವಿಮರ್ಶೆಗಳನ್ನೇ ಕೇಂದ್ರದಲ್ಲಿ ಇಟ್ಕೊಂಡು ಮಾತಾಡಲಿಕ್ಕೆ ಬಯಸ್ತೇನೆ. ಪತ್ರಿಕೆಗಳ ಬಗ್ಗೆ ಬರೀತಾ ರಘುನಾಥ್ ಚಹಾ ಅವರ ಪರಿಚಯ ಆಗಿದೆ, ಪ್ರಜಾವಾಣಿಯಲ್ಲಿ ವಿಮರ್ಶೆ ಬರುತ್ತೆ, ಇನ್ನೊಬ್ಬರು ಪರಿಚಯ ಇನ್ನೊಂದು ಪತ್ರಿಕೆಯಲ್ಲಿ ಬರುತ್ತೆ ಅಂತ. ಈಗ ಅನೇಕರು ಮಾತಾಡ್ತಾರೆ. ಆದರೆ ನಾನು ಆ ಸಾಹಿತ್ಯ ಪುರವಣಿಯ ಹೊರಗಡೆ ಬಂದು 15 ವರ್ಷ ಆಗಿದೆ. ನನ್ನ ಪುಸ್ತಕದ ಪರಿಚಯನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವ್ರ ಪುಸ್ತಕ ಪರಿಚಯ ಮಾಡಿಸೋದು ಎಲ್ಲಿ, ಆ ಪ್ರಶ್ನೆನೇ ಇಲ್ಲ. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂದ್ರೆ, ಒಬ್ಬ ಲೇಖಕನಿಗೆ ತನ್ನ ಕೃತಿಯ ಗುಣಮಟ್ಟದ ಬಗ್ಗೆ ಒಂದು ವಿಶ್ವಾಸ ಇರಬೇಕಲ್ವಾ. ನಾನು ನಿಜವಾಗ್ಲೂ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿದ್ದೆ ಆದರೆ ಅದರ ಪರಿಚಯ ಆಗಲಿಕ್ಕೆ ಅಥವಾ ಜನ ಓದಲಿಕ್ಕೆ ಇನ್ನೊಬ್ಬರ ಹಂಗು ಖಂಡಿತ ಅಗತ್ಯ ಇಲ್ಲ. ಇವತ್ತು ಈ ಸಮಸ್ಯೆ ಏನಿದೆ ಅಂದ್ರೆ, ಲೇಖಕನಿಗೆ ತನ್ನ ಕೃತಿಯ ಬಗ್ಗೆ ವಿಶ್ವಾಸ ಇಲ್ಲ, ಆದರೆ ಅದಕ್ಕೆ ವಿಮರ್ಶೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅದು ಯಾವ ರೂಪದ ವಿಮರ್ಶೆ ಅಂದ್ರೆ ಪ್ರಶಂಸೆಯ ರೂಪದ ವಿಮರ್ಶೆ. ಪ್ರಶಂಸೆಯ ಆಚೆಗೆ ಒಂದು ವಿಮರ್ಶೆ ಇದೆ ಅಂತ ನಮ್ಮ ಅನೇಕ ಲೇಖಕರಿಗೆ ಅನ್ಸೇ ಇಲ್ಲ. ಮತ್ತೆ ಒಂದು ಕೃತಿಗೆ ಬರೆದಂತಹ ವಿಮರ್ಶೆಯಲ್ಲಿ ನನ್ನ ಕೃತಿಗೂ ಅನ್ವಯ ಆಗುವಂತಹ ವಿಮರ್ಶೆಗಳು ಇರಬಹುದಾ, ಸಾಧ್ಯತೆಗಳಿರಬಹುದಾ ಅನ್ನೋ ಹುಡುಕಾಟವನ್ನು ಕೂಡ ನಾವು ನಡೆಸಲ್ಲ. ಇವತ್ತಿನ ಕನ್ನಡ ಸಾಹಿತ್ಯ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತು. 8 ರಿಂದ 10 ಸಾವಿರದಷ್ಟು ಪುಸ್ತಕಗಳು ಪ್ರಕಟ ಆಗ್ತವೆ, ಆದರೆ 8 ರಿಂದ 10ರಷ್ಟು ಕೂಡ ವಿಮರ್ಶಕರು ಇಲ್ಲ ನಮ್ಮಲ್ಲಿ. ಅದು ನಿಜವಾದ ವಿಮರ್ಶೆಯನ್ನು ಬರೀತಾ ಇರುವಂಥದ್ದು. ಇಂಥ ಒಂದು ಸಾಹಿತ್ಯ ಸಮೃದ್ಧಿಯ ಸಂದರ್ಭದಲ್ಲಿ ಈ ವಿಮರ್ಶೆಯನ್ನ ಯಾರು ಮಾಡಬೇಕು, ಅದು ಯಾರೇ ನಾವೊಂದಷ್ಟು 7-8 ಹೆಸರುಗಳನ್ನ ಹೇಳ್ತೀವಲ್ಲ, ಅದರ ಆಚೆಗೆ ಈ ವಿಮರ್ಶೆಯ ಪ್ರಕ್ರಿಯೆಯಲ್ಲಿ ತೊಡಕೊಳ್ಳುವಂಥದ್ದು ಎಲ್ಲ ಲೇಖಕರ ಕರ್ತವ್ಯ ಕೂಡ ಹೌದಲ್ವಾ ಅಂತ ನನಗೆ ಯಾವಾಗಲೂ ಪ್ರಶ್ನೆ. ಅವರು ಮತ್ತೆ ಯಾವ ಪುಸ್ತಕಗಳ ಬಗ್ಗೆನೂ ಮಾತಾಡದೆ, ತನ್ನ ಓದಿಗೆಯವರ ಪುಸ್ತಕಗಳನ್ನು ಓದದೆ ತನ್ನ ಪುಸ್ತಕದ ಬಗ್ಗೆ ವಿಮರ್ಶೆ ಬರ್ತಾ ಇಲ್ಲ ಅಂತ ಕೊಡೋದಿದೆಯಲ್ಲ, ಅದು ಕೂಡ ಈ ವಿಮರ್ಶೆ ಅನ್ನುವಂಥದ್ದು ಒತ್ತಿ ಹೋಗಿದೆ ಅನ್ನುವಂತಹ ಒಂದು ನಿರ್ಣಯಕ್ಕೆ ಅಥವಾ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ನನಗೆ ಅನಿಸ್ತದೆ. ಇದು ಮೊದಲ ಸುತ್ತಿನ ಮಾತುಕತೆ ವಿಷಯದ ಬಗ್ಗೆ ನಾನು ಪೂರ್ವ ನಿರ್ಧಾರಿತವಾಗಿ ಯಾವುದೇ ಪ್ರಶ್ನೆಗಳನ್ನು ಬರ್ಕೊಂಡು ಬಂದಿಲ್ಲ. ಈಗ ಮಾತಾಡಿದ್ರ ಮೇಲೇನೆ ನನಗೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಈಗ ಅವರು ಕೇಳ್ತಾ ಹೋಗ್ತೇನೆ, ಅವರು ಮಾತಾಡ್ತಾ ಹೋಗ್ತಾರೆ, ಮತ್ತೆ ಮಾತನಾಡಿದ ಹಾಗೆ ಮತ್ತಷ್ಟು ಪ್ರಶ್ನೆಗಳು ಹೊಡ್ತಾರೆ. ಇಲ್ಲೇ ಹುಟ್ಟಬೇಕು ಅನ್ನೋದು, ಆ ಪ್ರಶ್ನೆಗಳು ಏನಿದೆಯಲ್ಲ ಈ ಚರ್ಚೆಯಲ್ಲೇ ಹುಟ್ಟುಕೊಳ್ಬೇಕು ಮತ್ತು ಅದರ ಬಗ್ಗೆ ಚರ್ಚೆ ಮುಂದುವರಬೇಕು ಅನ್ನುವಂಥ ಆಶಯ ನಂದಾಗಿದೆ. ರಘುನಾಥ್ ಸರ್ ಏನೋ ಸರ್ ಇರ್ತೀರಾ? ಏನು ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಸರ್ ಹೇಳಿದ್ರೆ ಅವಾಗಲೇ ನಾನೇನೋ ಅರ್ಜೆಂಟ್ ಕೆಲಸ ಇದೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಇರಿ ಸರ್ ನೀವು. ಆಶಾದೇವಿಯವರು ಮಾತಾಡ್ತಾ ಹೊಸ ತಲೆಮಾರಿನಲ್ಲಿ ಕೂಡ ವಿಮರ್ಶೆಗಳನ್ನ ಬರಿತಾ ಇದ್ದಾರೆ ಮತ್ತು ಅದರಲ್ಲಿಯೂ ಕೂಡ ಸ್ತ್ರೀವಾದಿ ನೆಲೆಯಿಂದ ಕನ್ನಡದಲ್ಲಿ ಹೆಚ್ಚು ಚರ್ಚೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನ ಅವರು ಪ್ರಸ್ತಾಪ ಮಾಡಿದರು. ಹೀಗೆ ವಿಮರ್ಶೆಗಳು ಬರುತ್ತಿರುವ ಹೊತ್ತಿನಲ್ಲಿ ಈಗ ಅನೇಕ ಕೃತಿಗಳು ನಮ್ಗೆ ಗೊತ್ತಿಲ್ಲದೋ ಅಥವಾ ಗೊತ್ತಾಗದ ಹಾಗೇನೋ ಅವುಗಳಿಗೆ ಗಮನ ಕೊಡಕ್ಕಾಗಲ್ಲ. ನಾವು ಇದು ಬರಿಬೇಕಾಗಿತ್ತಪ್ಪ ಇಂಥ ಕೃತಿಯನ್ನ
ಅಥವಾ ನಾವು ಪತ್ರಿಕೆಗಳಿಗೆ ಕೇಳಿದಾಗ ಅವರು ಏನ್ ಹೇಳ್ತಾರೆ, ಇಲ್ಲ ಸರ್ ಇದು ಈ ವರ್ಷ ಬಂದಿದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಇದು 2 ವರ್ಷದ ಹಿಂದೆ ಬಂದಿದೆ, 4 ವರ್ಷದ ಹಿಂದೆ ಬಂದಿದೆ. ಆದ್ರೆ ನಮಗೆ ಈಗಷ್ಟೇ ನಮ್ಗೆ ಗಮನಕ್ಕೆ ಬಂದಿರ್ತದೆ ಇಷ್ಟೊಂದು ಪುಸ್ತಕಗಳು ಪ್ರಕಟ ಆಗ್ತಾ ಇರ್ತವೆ. ರಘುನಾಥ್ ಅವರು ಹೇಳಿದ ಹಾಗೆ. ಮೇಡಮ್, ನಿಮಗೆ ಯಾವ್ದಾದ್ರು ಪುಸ್ತಕ ವಿಮರ್ಶೆ ಬರೆದ ನಂತರದಲ್ಲಿ ಹೌದಲ್ಲ ಇದು ಸ್ತ್ರೀವಾದ ನೆಲೆಯಿಂದ ಬಹಳ ಮುಖ್ಯವಾದ ಪುಸ್ತಕ, ಇದ್ರ ಬಗ್ಗೆ ನಾನು ಬರಿಬೇಕಾಗಿತ್ತಲ್ಲ, ಇದು ಮಿಸ್ ಆಗಿದೆಯಲ್ಲ ಅಂತ ನಿಮ್ಗೆ ಆ ತರದ್ದು ಯಾವ್ದಾದ್ರು ಅನಿಸಿದೆಯಾ? ಬರೀ ಸ್ತ್ರೀವಾದಿ ನೆಲೆದು ಅಂತಲೇ ಏನು ಆಗ್ಬೇಕಾಗಿಲ್ಲ ಸುಭಾಷ್. ಎಷ್ಟೋ ಕೃತಿಗಳ ಬಗೆಗೆ ಓದುವ ಹೊತ್ತಿನಲ್ಲಿ ಎಷ್ಟು ಒಳ್ಳೆಯ ಕೃತಿ ಇದು ಅಂತ ಅನಿಸಿರುತ್ತೆ. ಅದನ್ನು ಬರೆಯೋದಕ್ಕೆ ನಮಗೊಂದು ಅವಕಾಶ ಇಲ್ಲದೆ ಇರ್ಬೋದು. ಅದು ಭಾಗ್ಯಜ್ಯೋತಿ ಹಿರೇಮಠ ಅವ್ರದ್ದಿರ್ಬೋದು, ಮಂಜುಳಾ ಅವ್ರದ್ದಿರ್ಬೋದು ಅಂತ ಅನೇಕ ಕೃತಿಗಳ ಬಗೆಗೆ, ಇವನ್ ಕೆಲವು ಸುನಂದಮ್ಮನವ್ರ ಬಗೆಗೂ ನಾನು ಆಮೇಲೆ ಎಲ್ಲೋ ಬರೆಯೋದಕ್ಕೊಂದು ಅವಕಾಶ ಆಯಿತು. ಭರತ ಕಲ್ಪನ ಬಗೆಗೆ ಅದಕ್ಕೆ ಮುಂಚೆ ನನಗೆ ಹಾಗನ್ಸಿದ್ದಿತ್ತು. ಈಗಲೂ ನನಗೆ ಎಚ್ ವಿ ಸಾವಿತ್ರಮ್ಮನವರ ಕಥೆಗಳ ಬಗೆಗೆ ನಾನು ಹೇಳಬೇಕಾದ್ರೆ ಇನ್ನೂ ಹೇಳಿಲ್ಲ ಅಂತ ಅನಿಸುತ್ತೆ. ಹುಡುಗಿನ ಗೌರವನವ್ರ ಬಗ್ಗೆ ಬರೆದ ಮೇಲೂ ಇನ್ನೂ ಹೇಳಕ್ಕಿದೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಹಾಗೆಯೇ ಕನ್ನಡದ ಎಷ್ಟೋ ಲೇಖಕರ ಬಗೆಗೆ ಅಂಥದ್ದೊಂದು ಪ್ರಾಜೆಕ್ಟ್ ಇದೆ ನನಗೆ. ಅಂದರೆ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲೂ ಹೇಗೆ ಸ್ತ್ರೀವಾದಿ ನೆಲೆಗಳು ಇದ್ವು ಅನ್ನೋದನ್ನು, ಅದನ್ನು ಒಂದು ಪ್ರಾಜೆಕ್ಟ್ ತಗೊಂಡು ಮಾಡಬೇಕು ಅನ್ನೋದಿದೆ ನನಗೆ. ಅಂಥದ್ದು ಬೇಕಾದಷ್ಟು ಇರುತ್ತೆ ನನಗೆ. ಇಷ್ಟಾಗಿ ನನಗೆ ಅನಿಸುವ 1-2 ಅಂಶಗಳಲ್ಲಿ ಹೇಳ್ಬಿಟ್ಟು, ಯಾವುದನ್ನ ನಾವು ಲೋಕವಿಮರ್ಶೆ ಅಂತ ಕರಿತೀವಿ, ಕಾವ್ಯ ವಿಮರ್ಶೆ ಎನ್ನುವುದು ಅಂತಿಮವಾಗಿ ಲೋಕವಿಮರ್ಶೆಯೂ ಹೌದು ಅನ್ನೋದಾದರೆ, ಇವತ್ತು ಇಂಥ ಬಿಕ್ಕಟ್ಟಿನ ಕಾಲದಲ್ಲಿ ವಿಮರ್ಶೆ ನಿಭಾಯಿಸಬೇಕಾಗಿರುವ ಬಹಳ ನಿರ್ಣಾಯಕವಾದ ಪಾತ್ರ ಒಂದಿದೆ. ಅದರ ಬಗೆಗೆ ನಾವು ವಿಮರ್ಶಕರು ಇನ್ನೂ ಹೆಚ್ಚು ಗಂಭೀರವಾಗಬೇಕು ಅಂತ ನನಗೆ ಅನಿಸುತ್ತೆ. ಹಾಗೆ ಗಂಭೀರವಾಗಬೇಕು ಅನ್ನೋದಾದರೆ ಅದಕ್ಕೊಂದು ವೇದಿಕೆಯೂ ಬೇಕು ಅಂತ ಅನಿಸುತ್ತೆ. ಈಗ PM ಶ್ರೀ ಅವರು ದುರಂತ ನಾಯಕನ ಬಗೆಗೆ ಬರೆದಾಗ ಬೇಂದ್ರೆ ಅದನ್ನ ಒಪ್ಕೊಳ್ಳೇ ಇಲ್ವಲ್ಲ, ಒಪ್ಕೊಳ್ಳದೇನೆ ಅವರು ಎಂಥ ಕಟುವಾದ ಮಾತುಗಳನ್ನು ಆಡಿದ್ರು. ನೀವು ರನ್ನನ ಕಾವ್ಯದಲ್ಲಿ ಇವನ ನಾಯಕ ಅಂತ ಹೇಳೋದಾದರೆ, ರನ್ನನಂತಹ ಕವಿಗೆ ತನ್ನ ಕಾವ್ಯದ ನಾಯಕ ಯಾರು ಅನ್ನೋದನ್ನು ತೀರ್ಮಾನ ಮಾಡುವ ಶಕ್ತಿ ಇರಲಿಲ್ವಾ ಅಂತ ಆ ಥರದ ಪ್ರಶ್ನೆಗಳನ್ನು ಕೇಳಿದ್ದಾದ್ಮೇಲೂ ಕೂಡ ಆ ಚರ್ಚೆ ಮುಂದುವರಿಯುವ ಒಂದು ವಾತಾವರಣ ಇತ್ತು. ಆದರೆ ಯಾವುದನ್ನು ನಾನು ವೇದಿಕೆ ನಿರ್ಮಾಣ ಅಂತ ಕರಿತಿದ್ದೀನಿ, ಅಂಥ ವೇದಿಕೆ ಇಲ್ಲದೆ ಇರೋದು ಒಂದು ಬಹಳ ದೊಡ್ಡ ತೊಡಕು ಅಂತ ಅನಿಸುತ್ತೆ. ಭೈರಪ್ಪನವ್ರ ಬಗೆಗೆ ಆಗ್ನಿಂದ ಚರ್ಚೆ ನಡೀತಾ ಇದೆ. ಭೈರಪ್ಪನವ್ರ ಬಗೆಗೆ, ಆ ಕಾತ್ಯಾಯಿನಿಯ ಬಗೆಗೆ ನಾನು ಒಂದು ಲೇಖನ ಬರೆದಾಗ ಕನ್ನಡದ ಒಬ್ಬ ಮುಖ್ಯ ಲೇಖಕರು ನನಗೊಂದು ಕಾಗದ ಬರೆದಿದ್ರು. ಆ ಕಾಗದದ ತಾತ್ಪರ್ಯ ಏನು ಅಂದರೆ, ನಿಮ್ಗೆ ಸಾಹಿತ್ಯ ಕೃತಿಯನ್ನು ಓದಕ್ಕೆ ಬರಲ್ಲ ಅಂತ. ಚರ್ಚೆಯನ್ನು ಮುಂದುವರಿಸುವ ಕ್ರಮ ಇದಲ್ಲ ಅಂತ ನನಗೆ ಅನಿಸುತ್ತೆ. ನೀವು ಯಾವುದನ್ನ ರೀಡಿಂಗ್ ಅಂತ ಹೇಳ್ತಾ ಇದ್ದೀವಲ್ವಾ ನಾವು, ಈಗ ಭೈರಪ್ಪನವರ ಉತ್ತರಕಾಂಡವನ್ನು ನಾನು ಅಷ್ಟೇ ಕುತೂಹಲದಿಂದ ಓದಿದೆ. ಯಾಕೆಂದರೆ ಅದರಲ್ಲಿ ಅವರ ಹೆಣ್ಣನ್ನ ಕುರಿತ ನಿಲುವು ಬದಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಅದನ್ನು ಓದಿದ ಮೇಲೆ ಗೊತ್ತಾಯಿತು, ಅವರು ಬದಲಾಗೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ರಘು ಅವರು ವಿಲ್ಲಲ್ಲಿ ಮಾತ್ರ ಬದಲಾಗಿರ್ಬೋದು, ಆದರೆ ಹೆಣ್ಣನ್ನ ಕುರಿತ ಅವರ ನಿಲುವಿನಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ ಅಷ್ಟೇ. ಆದರೆ ಇಷ್ಟಾಗಿ ನಾನು ಅದರ ಮೇಲೆ ಒಂದು ವಿಮರ್ಶೆ ಬರೆಯೋದಕ್ಕೆ ಹೊರಟ್ರೆ, ಅವರ ಹೆಸರು ಬೇಡ, ಕನ್ನಡದ ಬಹಳ ಮುಖ್ಯವಾದ ಲೇಖಕರು, ಅವ್ರು ತರ್ತಾ ಇದ್ದ ಒಂದು ಪತ್ರಿಕೆಯಲ್ಲಿ ನೀವು ಅವರ ವಿರುದ್ಧವಾಗಿ ಬರೆಯೋದಾದ್ರೆ ನನಗೆ ಆ ವಿಮರ್ಶೆಯನ್ನು ಬೇಡ ಅಂತ ಹೇಳಿದ್ರು. ನೀವು ಅದನ್ನ ಮೆಚ್ಕೊಂಡೇ ಬರಿಬೇಕು, ಭೈರಪ್ಪನವರು ಬದಲಾಗಿದ್ದಾರೆ ಅಂತಾನೆ ಬರಿಬೇಕು ಅಂತ. ಅಂದ್ರೆ ಈ ಥರದ ವಾತಾವರಣದಲ್ಲಿ ಹೇಗೆ ವಿಮರ್ಶೆ ಅನ್ನೋದು ಮುಂದುವರಿಬೇಕು? ಅಥವಾ ಇನ್ನು ಕೆಲವು ಸಲ ಅಂತೂ ನನಗೆ ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ, ಅವರ ಕೃತಿಯ ಬಗ್ಗೆ ಒಂದು ಕಟುವಾದ ವಿಮರ್ಶೆ ಬಂದಿದ್ದಕ್ಕೆ ಅವರು ಸಂಪಾದಕರಿಗೆ ಫೋನ್ ಮಾಡಿ ಜಗಳ ಆಡಿದ್ದಿದೆಯಲ್ಲ. ಅಂದ್ರೆ ಸೃಜನಶೀಲತೆ ಅಂತ ನೀವು ಯಾವುದನ್ನ ತಿಳ್ಕೊಂಡಿದ್ದೀರಾ, ಅದಕ್ಕೆ ಯಾವ ಲಂಗು ಲಗಾಮು ನೀತಿ ಸಂಹಿತೆ ಏನೂ ಇರಬೇಕಾಗಿಲ್ಲ. ಅವ್ರು ಬಾಯ್ಗೆ ಬಂದಿದ್ದು ಬರಿಬೋದು, ಮತ್ತು ಅದಕ್ಕೆ ಒಂದು ಅಥೆಂಟಿಸಿಟಿಯನ್ನು ಕೊಡಬೇಕು, ಅದಕ್ಕೆ ಒಳ್ಳೆ ವಿಮರ್ಶೆ ಬರಬೇಕು, ಅದಕ್ಕೆ ಪ್ರಶಸ್ತಿ ಬರಬೇಕು, ಮತ್ತು ಅದಕ್ಕೆ ಇವರೇ ವಾಹಕರಾಗಬೇಕು ವಿಮರ್ಶಕರು, ಮತ್ತು ಅವರನ್ನೇ ನೀವು ಮತ್ತೆ ಬಲಿಪಶುಗಳನ್ನಾಗಿ ಮಾಡ್ತೀರಾ, ಅವರನ್ನೇ ನೀವು ಕಲ್ಲಿಗೆ ಹಾಕ್ತೀರಾ. ವಿಮರ್ಶೆ ಹದಗೊಳ್ಳುವುದು ಬರಿಯ ಚಿನ್ನಾಟದ ಕೆಲಸವಲ್ಲ ಅನ್ನೋದಿದೆಯಲ್ಲ, ಅದೊಂದು ಸಾಮೂಹಿಕವಾದ ಹೊಣೆಗಾರಿಕೆ ಅಲ್ವಾ? ಅದು ಆ ಸಾಮೂಹಿಕವಾದ ಹೊಣೆಗಾರಿಕೆಯನ್ನ ಒಂದಿಡೀ ಸಾಹಿತ್ಯಿಕ ಕ್ಷೇತ್ರ, ಒಂದಿಡೀ ಸಾಂಸ್ಕೃತಿಕ ಜಗತ್ತು ಒಂದು ನೈತಿಕ ನೆಲೆಯಲ್ಲಿ ನಿಭಾಯಿಸಬೇಕೇ ಹೊರತು ಅದನ್ನ ಹೀಗೆ ಚೆಲ್ಲಾಪಿಲ್ಲಿಯಾಗಿ ಅಥವಾ ನಿರ್ದಿಷ್ಟವಾಗಿ ನೀವು ಅದರಲ್ಲೂ ಒಂದು ಹೈರಾರ್ಕಿ ಮಾಡಿಬಿಟ್ಟು ವಿಮರ್ಶೆನಂತೂ ಯಾವಾಗಲೂ ಅದು ಸೆಕೆಂಡ್ ರೇಟ್ ಅಂತಾನೆ ಹೇಳೋದಿದೆಯಲ್ಲ, ಅದು ಕೂಡ ವಿಮರ್ಶೆ ಮಾಡುವ ಅವಮಾನ ಅಲ್ವಾ? D.R. ನಾಗರಾಜ್ ಅವರ ಕೃತಿಗಳನ್ನ ಇವತ್ತಿಗೂ ಅವರ ಲೇಖನದ, ಅವರ ಕೃತಿಗಳ ಅನುವಾದಗಳನ್ನ ಇಡೀ ಭಾರತದಲ್ಲಿ ಇಂಗ್ಲಿಷ್ ಅನುವಾದದ ಕೃತಿಗಳನ್ನ ಚರ್ಚೆ ಮಾಡ್ತಾ ಇರುವ ಹೊತ್ತಿನಲ್ಲಿ, ಮತ್ತು ಅವರ ಕೆಲವು ಬರವಣಿಗೆಗಳನ್ನು ಓದ್ಬಿಟ್ಟು ಯಾರೋ ಒಬ್ರು ಹೇಳಿದ್ದು ನನಗೆ ನೆನಪಿದೆ, ತಾಳ ಹಾಕೊಂಡು ಹಾಡು
ಆಗ್ಬಿಡ್ಬೋದು, ಅಷ್ಟು ಒಳ್ಳೆ ಚೆನ್ನಾಗಿ ಬರೀತೀಯಲ್ಲ ನಿನ್ನ ವಿಮರ್ಶೆ, ಎಷ್ಟು ಗಂಭೀರವಾಗಿ ಬರೀತೀಯೋ ಅಷ್ಟೇ ಲಾಲಿತ್ಯವೂ ನಿನ್ನ ಬರವಣಿಗೆನಲ್ಲಿ ಇದೆ, ನಿನ್ನ ವಿಮರ್ಶೆನಲ್ಲಿ ಒಂದು ಚೆಲುವು ಇದೆ ಎನ್ನುವ ಮಾತನ್ನು ಹೇಳಿದ ಹೊತ್ತಿನಲ್ಲಿ ವಿಮರ್ಶೆ ಅಲ್ಪಸಂಖ್ಯಾತರದ್ದು ಹೌದು, ಆದರೆ ವಿಮರ್ಶೆ ಕನ್ನಡದ ಮಟ್ಟಿಗೆ ಎಲ್ಲ ಕಾಲದಲ್ಲೂ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ನಿಭಾಯಿಸಿದೆ. ಆದರೆ ಅದಕ್ಕೆ ಸಿಗಬೇಕಾಗಿರುವ ಅಧಿಕೃತತೆಯನ್ನು ಕೊಡಲಾಗಿಲ್ಲ. ಯಾವ 1,500 ಪುಟದ ವಿಮರ್ಶೆಯನ್ನು ಬೇಂದ್ರೆ ಬರೆದಿದ್ದಾರೆ ಅಂತ ವಿಜಯಶಂಕರ್ ಹೇಳ್ತಾ ಇದ್ದಾರೋ, ಬೇಂದ್ರೆ ಅವರನ್ನ ನೀವು ಗಾರುಡಿಗ ಕವಿ ವಾರ ಅಬ್ಸಲ್ಯೂಟ್ಲಿ ಫೈನ್, ನನಗೆ ಅದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಕೈ ಒಂದು ತೂಕ ಹೆಚ್ಚು ಅನ್ನುವ ಹಾಗೆ ಅವರ ವಿಮರ್ಶೆ ಇದೆ. ಬೇಂದ್ರೆ ಅವರ ವಿಮರ್ಶೆಯನ್ನ ಇಲ್ಲಿಯ ತನಕ ನಾವು ಗಂಭೀರವಾಗಿ ಚರ್ಚೆನೇ ಮಾಡಲಿಲ್ಲ, ಅಧ್ಯಯನನೇ ಮಾಡಲಿಲ್ಲ ಇಲ್ಲಿ ತನಕ ಅಂತಲೇ ನನಗನ್ಸುತ್ತೆ. ಮಾಸ್ತಿ ಅಂತವ್ರು ಕೊಟ್ಟಂಥ ವಿವೇಕ ಇದೆಯಲ್ವಾ, ಅವ್ರ ಕಾವ್ಯದ ಬಗೆಗೆ, ಕಾವ್ಯ ಮತ್ತು ಧರ್ಮದ ಬಗ್ಗೆ ಬರೆಯುವಾಗ ಅವ್ರು ಹೇಳುವ ಮಾತಿದೆಯಲ್ಲ, ನೀವು ಕಾವ್ಯವನ್ನ ಕಾವ್ಯ ಅಂದರೆ ಮಾತ್ರ ಧರ್ಮ ನುಡ್ಸಕ್ಕಾಗತ್ತೆ, ನೀವು ಕಾವ್ಯದ ಹೆಸರಿನಲ್ಲಿ ಧರ್ಮನ ಎತ್ತಿಡಿಯೋದಕ್ಕೆ ಹೊರಟ್ರೆ ಎರಡೂ ಸುಟ್ಟು ಹೋಗುತ್ತೆ ಅನ್ನುವ ಮಾತನ್ನ ಮಾಸ್ತಿ ಅಂತವ್ರು ಹೇಳಿದ್ದಿದೆ ನಮ್ಮಲ್ಲಿ. ಅಥವಾ ಅಡಿಗರ ವಿಮರ್ಶೆ, ಅನಂತಮೂರ್ತಿ ಅವ್ರ ವಿಮರ್ಶೆ, ಚೆನ್ನಿಯವರ ವಿಮರ್ಶೆ, ಆ ವಿಮರ್ಶೆಗಳು ಕೊಟ್ಟ ಕೊಡುಗೆ ಎಷ್ಟು ದೊಡ್ಡದಲ್ವ. ಅದೆಷ್ಟೇ ಅಲ್ಪಸಂಖ್ಯಾತರಿದ್ದಾದರೂ ಸಾಹಿತ್ಯಿಕವಾದ ಗಂಭೀರವಾದ ಓದುಗರಿಗೆ ಅವರ ಅಭಿರುಚಿಯನ್ನು, ಅವರ ವಿವೇಕವನ್ನು, ಅವರ ಅರಿವನ್ನು ಆ ಎಲ್ಲವನ್ನೂ ಹೆಚ್ಚಿಸೋದ್ರಲ್ಲಿ ವಿಮರ್ಶೆಯ ಒಂದು ನಿರ್ಣಾಯಕವಾದ ಪಾತ್ರ ಇದೆ. ನಾನು ಡಿಫೆನ್ಸ್ ಲಾಯರ್ಗೆ ಮಾಡ್ತಾ ಇರ್ಬೋದು, ಆದರೆ ನೀವು ನಮ್ಮ ಮೇಲೆ ಇಷ್ಟು ಆರೋಪಗಳನ್ನು ಹೊರಿಸ್ತಾ ಇರುವಾಗ ಡಿಫೆನ್ಸ್ ಲಾಯರ್ಗೆ ಮಾಡಿದೆ ನಂಗೆ ಬೇರೆ ದಾರಿ ಏನಿದೆ? ಸರ್, ನಾನು ನಿಮಗೆ ಕೇಳ್ಬಿಡ್ತೀನಿ ಸರ್. ಈಗ ನೀವು ಮಾತಲ್ಲಿ SL ಭೈರಪ್ಪ ಅವರನ್ನು ಪ್ರಸ್ತಾಪ ಮಾಡಿ ಮಾತಾಡಿದ್ರಿ. ನೀವು ಮಯೂರ ಪತ್ರಿಕೆಯಲ್ಲಿ ಕೂಡ ನೀವು ಅದರ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದೀರಿ. SL ಭೈರಪ್ಪ ಅವರು ತೀರ್ಕೊಂಡ ಕೆಲವೇ ದಿನಗಳಲ್ಲಿ ಕನ್ನಡದಲ್ಲಿ ಮೊಗಲಿ ಗಣೇಶ್ ಅವರು ಕೂಡ ತೀರ್ಕೊಂಡಿದ್ದಾರೆ. SL ಭೈರಪ್ಪ ಅವರ ಬಗ್ಗೆ ಬಂದಿರುವಷ್ಟು ಒಂದು ಅದು ಪ್ರಶಂಸೆ ಆಗಿರ್ಬೋದು, ಅಥವಾ ಅವ್ರ ಗುಣಗಾನ ಆಗಿರ್ಬೋದು, ಅಥವಾ ಅವ್ರ ಬಗ್ಗೆ ಮಾತುಗಳು ಹರಿದಾಡದಷ್ಟು ಒಬ್ಬ ಮೊಗಲಿ ಗಣೇಶರ ಬಗ್ಗೆ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ. ಪತ್ರಿಕೆಗಳಲ್ಲಿ ಸ್ಪೇಸ್ ಕೂಡ ಸಿಗಲಿಲ್ಲ. ಮಯೂರದಲ್ಲಿ ಒಂದೇ ಸಂಚಿಕೆಯಲ್ಲಿ 2 ಲೇಖನಗಳು ಬಂದಿದೆ. ಅದರಲ್ಲಿ ಮೊಗಲಿಯವರ ಒಂದು ಕೊನೆಯ ಕಥೆ ಕೂಡ ಪ್ರಕಟವಾಗಿದೆ. ಆದರೆ ಈ ತರದ ಒಂದು ಧೋರಣೆ, ಒಂದು ತಾರತಮ್ಯದ ಧೋರಣೆ ಪತ್ರಿಕೆಗಳಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸರ್. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಹೇಳ್ತೀರ? ಅಲ್ಲ, ನಾನು ಮಯೂರಕ್ಕೆ ಸೀಮಿತವಾಗಿ ಅಷ್ಟೇ ನನ್ನ ಮಾತುಗಳನ್ನು ಆಡ್ತೇನೆ. ಯಾಕೆ ನನ್ನ ಮಿತಿಗೆ ಮಯೂರದಲ್ಲಿ ಭೈರಪ್ಪ ಅವ್ರ ಬಗ್ಗೆ ಬಂದಿದ್ದ 2 ಲೇಖನಗಳನ್ನು ಗಮನಿಸಿದ್ದೀರಿ. ಆದರೆ ಮೊಗಳ್ಳಿಯವರ ಬಗ್ಗೆ ಸತತ 3 ತಿಂಗಳಿಂದ ಅದರಲ್ಲಿ ಬರಹಗಳು ಬರ್ತಾ ಇದೆ. ಅವರ ಕೊನೆಯ ಸಂದರ್ಶನ ಬಂದದ್ದು ಮಯೂರದಲ್ಲಿ, ನಂತರದಲ್ಲಿ ಅವರ ಕಥೆ ಇದೆ ಈ ಸಂಚಿಕೆಯಲ್ಲಿ, ಮತ್ತೆ ಮುಂದೆ ಬರುವ ಸಂಚಿಕೆಯಲ್ಲಿ ಅವರ ಬಗ್ಗೆ ಒಂದು ಬರಹ ಇದೆ, ಮತ್ತೊಂದು ಅವರ ಕೊನೆಯ ಕಥೆ ಇದೆ. ಭೈರಪ್ಪ ಅವರಿಗೆ ಹೆಚ್ಚು ಸ್ಪೇಸ್ ಕೊಟ್ಟಿದೆ. ನಾನು ಅದಕ್ಕೆ ಮಾತ್ರ ಕೇಳ್ತಾ ಇಲ್ಲ, ನಾನು ಅಷ್ಟನ್ನೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಉಳಿದವ್ರ ಬಗ್ಗೆ ನಾನು ಹೇಗೆ ಮಾತಾಡಲಿ? ಒಂದು ಅಂದ್ರೆ ಭೈರಪ್ಪ ಅಥವಾ ಮೊಗಳ್ಳಿಯವರಿಗೆ ಸಿಕ್ಕಷ್ಟು ಸ್ಪೇಸ್ ಅಂದ್ರೆ ಪರಸ್ಪರ ಯಾಕೆ ಇಬ್ಬರಿಗೂ ಒಂದೇ ಸಮನಾದ ಸ್ಪೇಸ್ ಯಾಕೆ ಸಿಕ್ಕಿಲ್ಲ ಅನ್ನೋದಾದ್ರೆ ಒಂದು ಸಮಾಜದ ಚಲನೆ ಆಗಿದೆ ಅಂತ ನಾವು ಅನ್ಕೋಬೇಕು. ಅನ್ನೋದು ಸಾಹಿತ್ಯದ ಸಮಸ್ಯೆ ಅಲ್ಲ, ಅದು ಇಡೀ ಸಮಾಜದ ಒಲವು ಆ ಥರ ಇದೆ ಅಂತ ನನಗನ್ಸುತ್ತೆ. ಇನ್ನೊಂದು ಮೇಡಮ್ ಹೇಳಿದ ಮಾತಿಗೆ ನನಗನ್ಸಿದ್ದು, ಸಾಹಿತ್ಯ ವಿಮರ್ಶೆಗೆ ಯಾವಾಗಲೂ ಮನ್ನಣೆ ಸಿಕ್ಕಿಲ್ಲ ಅಂತ. ಮೇಡಮ್ ಸಿಕ್ಕಿದೆ, ಕಥೆಗಾರರಿಗೆ ಕವಿಗಳಿಗೆ ಸಿಕ್ಕದೇ ಇರುವಂಥ ಮನ್ನಣೆ ನೀವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನಾನು ವಿಮರ್ಶಕರ ಬಗ್ಗೆ ಎಲ್ಲ ರೀತಿಯ ಗೌರವವನ್ನು ಇಟ್ಕೊಂಡೇನೆ ಮತ್ತೆ ಈ ಮಾತನ್ನ ಹೇಳಿಕೆ ಬಯಸ್ತೇನೆ. ಪ್ರಶಸ್ತಿಗಳ ಮುಖಾಂತರ ಅವರ ವಿಮರ್ಶೆ ವೃತ್ತಿಗೂ ಪ್ರಶಸ್ತಿ ಬಂದಿದೆ ಮೇಡಮ್. ಇಲ್ಲಿ ಅಂದ್ರೆ ವಿಮರ್ಶೆ ಇದೆ ಮೇಡಮ್, ವಿಮರ್ಶೆ ಅಗತ್ಯ ಮೇಡಮ್. ಆ ಕಾರಣಕ್ಕೆ ಇಷ್ಟೊಂದು ಚರ್ಚೆ, ಆಯೋಜಕರಿಗೆ ಅದ್ರ ಬಗ್ಗೆ ಪ್ರಶ್ನೆ ಇರ್ಬೋದು, ಆ ಕಾರಣಕ್ಕೆ ಮುಖ್ಯ ವೇದಿಕೆ, ಮುಖ್ಯ ಚರ್ಚೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮುಖ್ಯ ಅಲ್ವೂ ಆಗಿದೆ, ಇದು ಅಮುಖ್ಯವಾದ. ಆದರೆ ಈ ಅಮುಖ್ಯವಾದ ಚರ್ಚೆಗೆ ಇಷ್ಟೊಂದು ಜನ ಸೇರಿದ್ದೀರಲ್ಲ, ಇದೇ ಮುಖ್ಯ, ಇದು ಕೂಡ ಮುಖ್ಯ ಅನ್ನುವಂಥದ್ದು ಹೇಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನನಗೆ ಒಂದು ಅನಿಸುವಂಥದ್ದು, ಯಾಕೆ ವಿಮರ್ಶೆಯನ್ನು ಒಂದು ಹೆಚ್ಚು ಜನ ಗಮನಿಸ್ತಾ ಇಲ್ವೇನೋ ಅನ್ನುವಂಥ ಆತಂಕ ನಮ್ಮನ್ನು ಕಾಡುತ್ತೆ ಅನ್ನೋದಕ್ಕೆ ನನಗೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅನಿಸುವ ಒಂದು ಸಂಗತಿಯನ್ನು ನನ್ನ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನಾವು ಯಾವಾಗಲೂ ಒಂದು ಜೀವಪರವಾದ ಸಾಹಿತ್ಯ ಅನ್ನುವಂತಹ ಶಬ್ದವನ್ನ ಮತ್ತೆ ಮತ್ತೆ ಬಳಸ್ತಾ ಇದ್ದೇವೆ. ಈ ಜೀವಪರವಾದ ಒಂದು ವಿಶೇಷಣ ಇದೆಯಲ್ಲ, ಜೀವಪರ ಅನ್ನುವಂಥದ್ದನ್ನ ಇದು ವಿಮರ್ಶೆಗೂ ಕೂಡ ಬಳಸಲಿಕ್ಕೆ ಸಾಧ್ಯ ಇಲ್ವಾ ಅಂತ ನನಗೆ ಮತ್ತೆ ಮತ್ತೆ ಅನಿಸುತ್ತೆ.
ವಿಮರ್ಶೆ ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗಲೂ ಒಂದು ದ್ರಾವಿಡ ಪ್ರಾಣಾಯಾಮದ ರೀತಿಯ ಒಂದು ಕಸರತ್ತಾಗಿಯೇ ಇರುತ್ತೆ. ಅಂದ್ರೆ ಓದುಗರ, ಸಾಮಾನ್ಯ ಓದುಗನ ಮನಸ್ಸನ್ನ ಅರಳಿಸುವಂತಹದ್ದು ಮತ್ತೆ ಅವನಲ್ಲಿ ಅಭಿರುಚಿ ಮೂಡಿಸುವಂತಹ ಕೆಲಸವನ್ನ ಅವನ ನೆಲೆಗೆ ಹೋಗಿ ಮಾಡೋದಿದೆಯಲ್ಲ, ಅದು ಇವತ್ತಿನ ವಿಮರ್ಶೆ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಅಂತ ನನಗೆ ಅನಿಸುತ್ತೆ. ನಾನು ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ಒಂದು ಈ ಅಕಾಡೆಮಿಕ್ ಚೌಕಟ್ಟಿದೆಯಲ್ಲ, ಅದು ಆ ಅಕಾಡೆಮಿಕ್ ಚೌಕಟ್ಟಿನಿಂದ ಇವತ್ತು ವಿಮರ್ಶೆ ಅನ್ನುವಂಥದ್ದು ಹೊರಗಡೆ ಬರಬೇಕು. ಬರದೇ ಇದ್ರೆ ಅದು ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಮಾದರಿ ಮೇಡಮ್ ಇಲ್ಲೇ ಇದ್ದಾರೆ. ಅವರು ಪ್ರಜಾವಾಣಿಯಲ್ಲಿ ಬರೆದ ನಾಲಿಕೆಗಳ ಬರಹಗಳಿದೆಯಲ್ಲ, ಅದು ಜನರಿಗೆ ತಲುಪ್ತಲ್ಲ, ಮತ್ತೆ ಅದು ಒಂದು ಸಂವೇದನೆಯನ್ನ ರೂಪಿಸಿದ ಒಂದು ಕ್ರಮ ಇದೆಯಲ್ಲ, ಅದು ಒಂದು ಜನಪರವಾದ ವಿಮರ್ಶೆಯ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಇಂತಹ ಹೆಚ್ಚು ಪ್ರಯೋಗಗಳು ಆಗದೆ ಹೋದರೆ ವಿಮರ್ಶೆ ಕೊನೆಗೂ ಇಲ್ಲಿನಲ್ಲೇ ಉಳಿಯುತ್ತೆ ಅಥವಾ ಅನಿಸುತ್ತೆ ನನಗೆ. ಮುಖ್ಯವಾಹಿನಿಯಲ್ಲಿ ಚರ್ಚೆ ಆಗುವ ಸಂಗತಿ ಆಗಲ್ಲ ಅಂತ ಅನಿಸುತ್ತೆ. ಸರ್, ಇನ್ನೊಂದು ಪ್ರಶ್ನೆ ನಿಮಗೆ. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವಿಮರ್ಶೆ ಅಂತಂದ್ರೆ, ಪುಸ್ತಕ ವಿಮರ್ಶೆ ಅಂದ್ರೆ ಕೇವಲ ಪರಿಚಯಕ್ಕೆ ಮಾತ್ರ ಸೀಮಿತವಾಗಿದೆ. ಅದರಲ್ಲಿಯೂ 200 ಪದಗಳು 400 ಪದಗಳ ಒಳಗಡೆ ವಿಮರ್ಶೆಯನ್ನು ಬರೆದು ಕಳಿಸಿ ಅಂತ ಹೇಳಿದರೆ ಏನು ವಿಮರ್ಶೆ ಬರಲಿಕ್ಕೆ ಸಾಧ್ಯ ಇದೆ? ಆಮೇಲೆ ಬಹುತೇಕ ಪತ್ರಿಕೆಗಳು ಅಲ್ಲಿ ಮೊದಲು ಪುರವಣಿಯನ್ನು ಬರ್ತಾ ಇತ್ತು, ಸಾಹಿತ್ಯಿಕ ಪುರವಣಿಯನ್ನು ಬರ್ತಾ ಇತ್ತು. ಪ್ರಜಾವಾಣಿ ಆಗಿರ್ಬೋದು, ಮಯೂರ ಆಗಿರ್ಬೋದು, ಸುಧಾ, ಬೇರೆ ಬೇರೆ ಪತ್ರಿಕೆ, ಇನ್ನು ಕನ್ನಡದ ಬೇರೆ ಬೇರೆ ಪತ್ರಿಕೆಗಳು. ಆ ಜಾಗದಲ್ಲಿ ಇವತ್ತು ಪ್ರವಾಸ ಕಥನಗಳು, ಪ್ರವಾಸ ಇವತ್ತು ನಮ್ಮ ಕೈಯಲ್ಲೇನೆ ಇದೆ. ಇವತ್ತು ಎಲ್ಲ ಜಗತ್ತನ್ನೇ ನೋಡ್ತಾ ಇದ್ದೀವಿ. ಪ್ರವಾಸದ ಬಂದು ಕುಂತಿದೆ, ಜಾಹೀರಾತುಗಳು ಬಂದು ಆ ಜಾಗವನ್ನು ಆಕ್ರಮಿಸ್ಕೊಂಡಿದ್ದಾವೆ. ಏನಕ್ಕೆ ಒಂದು ಈ ವಿಮರ್ಶೆಯ ಒಂದು ಜಾಗ ಅಷ್ಟೊಂದು ಕುಗ್ಗುವ ಹಾಗೆ ಮಾಡಲಾಗ್ತಾ ಇದೆ? ಯಾವುದದು? ಅದು ನಿಯಂತ್ರಣ ಮಾಡ್ತಾ ಇರುವ ಶಕ್ತಿಗಳು ಯಾವುದು? ಶಕ್ತಿಗಳನ್ನೇ ಕೂರಿಸ್ಕೊಂಡು ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗಲ್ಲ ನಿಮಗೆ. ಆದ್ರೆ ನಾನು ಮತ್ತೆ ಮಯೂರದ ನಾನು ನಿರ್ವಹಿಸ್ತಾ ಇರೋದ್ರಿಂದ ನಾನು ಮತ್ತೆ ಅದರ ಬಗ್ಗೆನೇ ಮಾತಾಡ್ತೇನೆ. ನಾವು ಬರೆಯುವ ಎಲ್ಲ ವಿಮರ್ಶಕರಿಗೆ, ಬರಹಗಾರರಿಗೆ ಹೇಳ್ತೇವೆ, ನೀವು ಪದಗಳನ್ನ ಮರೆತು ವಿಸ್ತಾರವಾಗಿ ಬರೀರಿ ಅಂತ. ಅದು ಬರೀಲಿಕ್ಕೆ ಅವರೇ ರೆಡಿ ಇಲ್ಲ. ಸುಮಾರು ಸಂದರ್ಭಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ಇನ್ನು ಸ್ವಲ್ಪ ಸೇರಿಸಿ ಬರೀರಿ ಅಂತ ನಾನೇ ಕೇಳ್ಕೊಂಡಿರೋ ಉದಾಹರಣೆಗಳು ಕೂಡ ಇದೆ. ಮತ್ತು ಪತ್ರಿಕೆಗಳಲ್ಲಿ ಕಡಿಮೆ ಆಗ್ತಾ ಇದೆ ಸ್ಪೇಸ್ ಅಂತ ಮೇಡಮ್ ಆಗಲೇ ಹೇಳಿದ್ರು. ಒಂದು ಹೊಸ ವೇದಿಕೆ ಬೇಕು ವಿಮರ್ಶೆಗೆ, ಒಂದು ಹುಡುಕೋಬೇಕು ಅಂತ ನನಗೂ ಅಂತ ಅನಿಸುತ್ತೆ. ಅದು ಸಾಮಾನ್ಯವಾಗಿ ಈ ಸಾಹಿತ್ಯದ ಬಗೆಗಿನ ಎಲ್ಲ ಚರ್ಚೆಗಳಲ್ಲೂ ಕೂಡ ಪತ್ರಿಕೆಗಳನ್ನ ನಾವು ಪ್ರಸ್ತಾಪ ಮಾಡ್ತೇವೆ. ಸ್ಪೇಸ್ ಕಡಿಮೆ ಆಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಅದನ್ನ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಪತ್ರಿಕೆಗಳು ಎದುರಿಸ್ತಾ ಇರುವಂತಹ ಬಿಕ್ಕಟ್ಟುಗಳನ್ನೇ ಬೇರೆ ತರ ಇದೆ. ಇವತ್ತು ಮುದ್ರಣ ಮಾಧ್ಯಮವೇ ಒಂದು ರೀತಿಯ ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸ್ತಾ ಇರಬೇಕಾದ್ರೆ ಅವರು ವಿಮರ್ಶೆಯ ಬಗ್ಗೆನೋ, ಕಥೆ ಬಗ್ಗೆನೋ, ಸಾಹಿತ್ಯದ ಬಗ್ಗೆನೋ ಖಂಡಿತವಾಗ್ಲೂ ತಲೆ ಕೆಡಿಸಿಕೊಳ್ಳುವಂತಹ ಸ್ಥಿತಿ ಇಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ಪತ್ರಿಕೆಗಳಿಗೋಸ್ಕರ ಅವಲಂಬನೆ ಮಾಡೋದನ್ನ ಬಿಟ್ಟು ಬೇರೆ ಪರ್ಯಾಯ ಮಾಧ್ಯಮಗಳನ್ನ, ಸಾಧ್ಯತೆಗಳನ್ನ ನಾವು ಕಂಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ನಾನು ಸರ್, ಇದು ಈಗ ಪ್ರಶ್ನೆ ಇಲ್ಲ ನಿಮಗೆ, ನೀವು ಹೊರಡ್ತೀರಾ ಸರ್? ಹೊರಡಿ ಸರ್. ಥ್ಯಾಂಕ್ ಯು. HR ರಘುನಾಥ್ ಅವರಿಗೆ ಧನ್ಯವಾದಗಳು. ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ ಸರ್, ಅವರು ತುರ್ತು ಕೆಲಸದ ಮೇಲೆ ಹೋಗ್ತಾರೆ. ನಿಮಗೆ ಧನ್ಯವಾದಗಳು ಸರ್, ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ, ನಮ್ಮ ಜೊತೆ ಇರೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ SR ವಿಜಯಶಂಕರ್ ಸರ್ ಅವರಿಗೆ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ಒಂದು ಸಂಗತಿಯನ್ನು ಪ್ರಸ್ತಾಪ ಮಾಡಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಏನಂದ್ರೆ, ದ ಹಿಂದೂ ಪತ್ರಿಕೆಯನ್ನು ನೀವು ಗಮನಿಸಿರಬಹುದು. ಸಂಡೇ, ಭಾನುವಾರದು, ಅಲ್ಲಿ ಸಪ್ಲಿಮೆಂಟ್ನಲ್ಲಿ ಏನು ತೊಂದರೆ ಆಗಿದೆ ಅವರಿಗೆ. ಲಿಟ್ರರಿ ಸಪ್ಲಿಮೆಂಟ್ ಏನು ಬರುತ್ತೆ, ಅಲ್ಲಿ ಸಾಕಷ್ಟು ಪುಸ್ತಕಗಳ ಬಗ್ಗೆ ವಿಮರ್ಶೆ, ಸಾಹಿತ್ಯಿಕ ಲೇಖನಗಳು ಇದ್ದೇ ಇದ್ದಾವೆ. ದ ಮಿಂಟ್ ಅಂತ ಒಂದು ಪತ್ರಿಕೆ ಇದೆ, ಅದು ಪ್ರತಿ ಶನಿವಾರ ಪ್ರತಿದಿನ ಬರ್ತದೆ. ಶನಿವಾರ ದಿನ ವಿಷಯ ಸಂಚಿಕೆ ಬರುತ್ತೆ. ಎಷ್ಟೊಂದು ವಿಷಯಗಳು ಅದರಲ್ಲಿ ಬರ್ತದೆ. ಇನ್ನು ಇಂಗ್ಲಿಷದು ಬಹಳಷ್ಟು ನಾವು ಹೇಳ್ಬೋದು. ಅದು ಕನ್ನಡಕ್ಕೆ ಮಾತ್ರ ಈ ತರದ ಯಾಕೆ ತೊಂದರೆ ಆಗ್ತಾ ಇದೆ, ಏನಕ್ಕೆ ಆ ಸ್ಪೇಸ್ ಅನ್ನ ಕುಗ್ಗಿಸಲಾಗ್ತಾ ಇದೆ ಅನ್ನೋದು ನನಗೆ ಬಹಳ ದೊಡ್ಡ ಒಂದು ಪ್ರಶ್ನೆ. ಈಗ ಓಕೆ ಸರ್, ಈಗ SR ವಿಜಯಶಂಕರ್ ಸರ್ ಅವರಿಗೆ ಪ್ರಶ್ನೆ. ಸರ್, ನೀವು ಮಾತಾಡುವಾಗ ಮಾಸ್ತಿ ಅವರನ್ನ ಪ್ರಸ್ತಾಪ ಮಾಡಿದ್ರಿ, ಕುವೆಂಪು ಅವರನ್ನ ಪ್ರಸ್ತಾಪ ಮಾಡಿದ್ರಿ, ಮತ್ತು ಶ್ರೀ ಅವರ ಒಂದು ಪುಸ್ತಕವನ್ನು ಕುರಿತು ನೀವು ಹೇಳಿದ್ರಿ, ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯನ್ನ. ಸರ್, ಈ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿ ಬಂದ ನಂತರದಲ್ಲಿ, ಇದು ಬಂದದ್ರಿಂದಲೇ ಕನ್ನಡದಲ್ಲಿ ವಿಮರ್ಶೆ
ಕೇವಲ ರಸ, ಧ್ವನಿ, ಔಚಿತ್ಯ, ರೀತಿ ಇದಕ್ಕೆ ಮಾತ್ರ ಸೀಮಿತವಾಗಿ ಒಂದು ಬಗೆಯ ಏಕರೂಪೀಕರಣದ ವಿಮರ್ಶೆ ಬರಲಿಕ್ಕೆ ಕಾರಣವಾಯಿತೆ, ಅಥವಾ ಬಹುತೇಕವಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿಮರ್ಶೆಯೇ ಒಂದು ಜಡ ಆಗುವ ಹಾಗೆ ಆಗಿದೆ ಅಂತ ನಿಮ್ಗೆ ಏನು ಅನಿಸುತ್ತಾ ಸರ್? ವಿಮರ್ಶೆಯ ಮುಖ್ಯ ಸಮಸ್ಯೆ ಇರುವುದು ಈ ವಿದ್ವತ್ತಿನಲ್ಲಿ ಅಲ್ಲ. ವಿಮರ್ಶೆಯ ಮುಖ್ಯ ಸಮಸ್ಯೆ ಇರೋದು ಏಕಮುಖಿ ಚಿಂತನೆ ಮತ್ತು ಫ್ಯಾಸಿಸ್ಟ್ ಕ್ರಮದ ಚಿಂತನೆಯಲ್ಲಿ. ಇವತ್ತು ನಮ್ಮ ವಾತಾವರಣ ಹೇಗಾಗಿದೆ ಅಂದರೆ ಹಲವು ನೆಲೆಗಳಲ್ಲಿ ಅದು ಒಂದು ರೀತಿಯ ಫ್ಯಾಸಿಸ್ಟ್ ಚಿಂತನೆಗೆ ಹತ್ತಿರವಾಗಿದೆ. ಫ್ಯಾಸಿಸಂ ಅಂದರೆ ಏನು ಅಂದರೆ ತಾನು ಹೇಳುವಂತ ಒಂದು ವಿಚಾರವೇ ಸರಿ ಮತ್ತು ಅದಕ್ಕೆ ಬೇಕಾದ ಸಾಮಾಜಿಕವಾದಂಥ ಎಲ್ಲ ಅಂಶಗಳನ್ನು, ಧರ್ಮ ಇತ್ಯಾದಿ ಇತ್ಯಾದಿ ಎಲ್ಲವನ್ನ, ನಂಬಿಕೆ, ಚರಿತ್ರೆ ಎಲ್ಲವನ್ನ ಅದಕ್ಕೆ ಪೂರಕವಾಗಿ ಬಳಸಿ ಏಕಮುಖಿಯಾಗಿ ಅದನ್ನು ಮಾಡುವಂಥದ್ದು. ಅದು ಒಂದು ನಮ್ಮ ವಾತಾವರಣದಲ್ಲಿರುವಂತಹ ಒಂದು ಸಮಸ್ಯೆ. ಈ ರೀತಿಯ ಸಮಸ್ಯೆ ವಿಮರ್ಶೆಗೆ ಮುಖ್ಯವಾಗಿ ಇವತ್ತು ಬರುವಂಥದ್ದು. ಅದು ನನಗೆ ಒಂದು ಅಂಶ ಕಾಣ್ತಾ ಇದೆ. ಎರಡನೇ ಅಂಶ, ನಮ್ಮ ಸ್ವಂತಿಕೆಯ ಹೆಸರಿನಲ್ಲಿ ನೋಡಿ, ಪರಸ್ಪರ ಇವೆಲ್ಲ ಸಂಬಂಧ ಇರುವಂಥದ್ದು. ವಿದೇಶದಿಂದ ಬಂದದ್ದು, ಆಮದಾದ ಅದು ನಮ್ದಲ್ಲ ಅಂತ ಹೇಳುವಂತ ಒಂದು ಮನೋಭಾವ ಬಹಳ ಜಾಸ್ತಿ ಆಗಿದೆ. ಈಗ ಟೆಕ್ನಾಲಜಿ ವಿದೇಶದಿಂದ ಬಂದದ್ದು ಅಂತ ನಾವೇನು ಹೇಳೋದಿಲ್ಲ. ನಮಗೆ ಐಷಾರಾಮಿ ಕಾರುಗಳು ಬೇಕು, ವಿಮಾನಗಳು ಬೇಕು, ಯುದ್ಧ ತಂತ್ರಗಳು ಬೇಕು, ಪ್ರತಿಯೊಂದನ್ನು ನಾವು ಹಾಗೆ ಉಪಯೋಗಿಸಲಿಕ್ಕೆ ತಯಾರಿದ್ದೇವೆ. ಆದ್ರೆ ಕಾನ್ಸ್ಟಿಟ್ಯೂಷನ್ ಬಂದಾಗ ನೀವು ಅದು ವಿದೇಶದಿಂದ ಬಂದದ್ದು ಅಂತ ಹೇಳೋದು. ಸೊ ನಾನು ಅದಕ್ಕೆ ಒಂದು ವಿಮರ್ಶೆಯಲ್ಲಿ ಒಂದು ಉತ್ತರವನ್ನು ಕೊಡಬೇಕಾಯ್ತು. ನಮ್ಮ ದೇಶದಲ್ಲೂ ಈವನ್ ನಾನು ಹೊರಗೆ ಮಾತಾಡೋ ಸಂದರ್ಭ ಸಿಕ್ಕಿದಾಗಲೂ ಕೂಡ ನಾನು ಏನ್ ಹೇಳಿದೆ ಅಂದ್ರೆ, ಈ ಕಾನ್ಸ್ಟಿಟ್ಯೂಷನ್ ಮತ್ತು ಸಮಾನತೆ ಯಾಕೆ ಇಲ್ಲೇ ಬೆಳೆದಂಥದ್ದು ಅಂತ ಹೇಳ್ಬೇಕಾಯ್ತು ವಿಮರ್ಶೆಯ ಭಾಗವಾಗಿ. ಈಗ ಒಂದು ಸಾಮಾಜಿಕ ಬದಲಾವಣೆಯ ಒಂದು ಕತೆ ಬರ್ತಾ ಇದೆ, ಒಂದು ವಿಧವಾ ವಿವಾಹದ ಕತೆ. ಅದನ್ನು ನಾನು ಶಾರ್ಟ್ ಮಾಡಿ ಹೇಳ್ತೇನೆ ಟೈಮಿನ ದೃಷ್ಟಿಯಿಂದ. ಈಗ ವಿಧವಾ ವಿವಾಹದ ಕಥೆಯನ್ನ ನಾವು ಸಾಮಾಜಿಕ ಬದಲಾವಣೆಯ ಕತೆ ಅಂತ ಹೇಳ್ಬೇಕೋ ಅಥವಾ ಗಂಡು ಹೆಣ್ಣು ಸಮಾನತೆಯ ಕತೆ ಅಂತ ಹೇಳಿ ತಗೊಳ್ಬೇಕಾ? ಒಂದು ಗಂಡು ಹೆಂಡತಿ ತೀರಿ ಹೋದಾಗ ಪುನಃ ಮದುವೆ ಆಗ್ಬೋದು ಅಂತಿದ್ರೆ ಹೆಂಡತಿಗೆ ಯಾಕಲ್ಲ? ಇದು ಸಮಾನತೆಯ ಪ್ರಶ್ನೆ ಅಲ್ವಾ? ನಾವು ಈ ಪ್ರಶ್ನೆಯನ್ನು ಎತ್ತಿಕೊಳ್ಬೇಕಾದ ಹೇಗೆ? ಇದು ವಿಮರ್ಶೆ ಮಾಡಬೇಕಾದಂತ ಕೆಲಸ ಇದೆ. ನಮ್ಮ ಸಾಹಿತ್ಯದ ಮರು ಓದಿನಲ್ಲಿ ವಿಮರ್ಶೆ ಕೆಲಸವನ್ನು ಮಾಡಬೇಕಾಗಿದೆ. ನಾನೇನ್ ಹೇಳೋದು ಅಂದ್ರೆ, 1770ರಿಂದ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಮೂವ್ಮೆಂಟ್ ಪ್ರಾರಂಭ ಆದ್ದರಿಂದ, ನಮ್ಮಲ್ಲಿ ಇಂದಿರಾಬಾಯಿ ಮೊದಲಾದಂತಹ ಕಾದಂಬರಿಗಳು ಬಂದಂದಿನಿಂದ 1840ರಲ್ಲಿ ನಮ್ಮಲ್ಲಿ ಮಕ್ಕಳ ಸಾಹಿತ್ಯದ ಹೊಸ ವಿಭಾಗಗಳು ಪ್ರಾರಂಭ ಆದಂದಿನಿಂದ ಕಳೆದ ಇಡೀ ಶತಮಾನದಲ್ಲಿ ನಡೆದಂತ ಸಾಹಿತ್ಯ ಒಂದು ಸಮಾನತೆಯ ಹುಡುಕಾಟ ಅಂತ. ಇವತ್ತಿನ ನಮ್ಮ ಮಹಿಳಾ ಸಾಹಿತ್ಯ ಮತ್ತು ಮಹಿಳಾ ವಿಮರ್ಶೆಯೂ ಕೂಡ ಈ ಸಮಾನತೆಯ ಹುಡುಕಾಟದ ಒಂದು ಭಾಗವಾಗಿಯೇ ಇದೆ. ಇದನ್ನು ಹೇಳುವಂತ ಕೆಲಸ ಇವತ್ತು ವಿಮರ್ಶೆಗೆ ಇದೆ. ಅದನ್ನು ನಾವು ಹೆಚ್ಚು ಸಾಮಾಜಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ಜಾತಿಯೋ ಈ ಜಾತಿಯೋ ಅಂತ ಹೇಳುವುದರ ಜೊತೆಯಲ್ಲಿ ಇವತ್ತು ಸಾಮಾಜಿಕವಾಗಿ ಈ ಅಂಶವನ್ನು ವಿವರಿಸಬೇಕಾದಂತ ಜವಾಬ್ದಾರಿಯನ್ನ ವಿಮರ್ಶೆ ಹೊತ್ಕೊಳ್ಬೇಕಾಗಿದೆ. ಈಗ ನಮ್ಮ ತುಮಕೂರಿನ ಲೇಖಕರಿದ್ದಾರಲ್ಲ, ಅವರೊಂದು ಕತೆ, ಅದು ಏನಂದ್ರೆ ಅವರು ಪಶುವೈದ್ಯರು, ಮುಸ್ಲಿಂ, ಆದ್ರೆ ಹೋಗಿ ಒಂದು ದನವನ್ನು ಬದುಕಿಸ್ತಾ ಇರ್ತಾರೆ. ಜನರ ಸುತ್ತಲೂ ಅವರು ಓದ್ದು ಆ ದನವನ್ನು ಕೊಂದು ಹಾಕ್ತಾರೆ, ಸಾವಿರ ಕತೆ ನಡೆಯುತ್ತೆ. ಅಲ್ಲಿರುವಂತ ಒಬ್ಬಳು ದಲಿತ ಹೆಣ್ಣುಮಗಳು, ಒಬ್ಬಳು ಹೆಣ್ಣುಮಗಳು, ಅವನು ಆ ಮನೆಯ ಯಜಮಾನ ಮತ್ತು ಈ ಮುಸ್ಲಿಂ ಡಾಕ್ಟರು, ಮೂವರು ಆ ದನ ಕರು ಸರಿಯಾಗಿ ಹಾಕಿ ಬದುಕಿದಾಗ ಕರು ದನ ಇಬ್ಬರು ಬದುಕಿತು ಅಂತ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಈ ರೀತಿಯ ಜೀವನಾನುಭವಗಳ ಹಿನ್ನೆಲೆಯಲ್ಲಿ ಯಾವ ಮೌಲ್ಯನ ನಾವು ಎತ್ತಿ ಹಿಡಬೇಕು ಅಂತ ಹೇಳೋದನ್ನು ಇವತ್ತು ವಿಮರ್ಶೆ ಮಾಡಬೇಕಾಗಿದೆ. ಅದು ವಿಮರ್ಶೆಯ ಜವಾಬ್ದಾರಿ ಹೊರಬೇಕಾಗಿದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಫ್ಯಾಸಿಸಂ ಇದೆ ಮತ್ತು ನಮ್ಮ ಸಮಾಜ ವಿಚಿತ್ರಕಾರಿಯಾಗಿದೆ. ಜಾತಿಯ ನೆಪದಲ್ಲಿ ಇರುವಂತದ್ದು ಹೇಗೂ ಬೇರು ಬಿಟ್ಟದ್ದಿದೆ, ಅದರನ್ನ ತೆಗೆಯುವ ನೆಪದಲ್ಲಿ, ಧರ್ಮದ ನೆಪದಲ್ಲಿ ಒಡೆಯುವಂತ ಒಂದು ವಾತಾವರಣ ಇದೆ. ಮತ್ತು ಪಾಶ್ಚಿಮಾತ್ಯ ಮತ್ತು ಭಾರತೀಯ ಚಿಂತನೆಯಲ್ಲಿ ಸ್ಪಷ್ಟತೆಯನ್ನು ನಾವು ಪಡೀತಾ ಇಲ್ಲ. ಪಾಶ್ಚಿಮಾತ್ಯದ ಕಾರುಗಳು ಬೇಕು, ರೈಲುಗಳು ಬೇಕು, ಟೆಕ್ನಾಲಜಿ ಬೇಕು, ಅಲ್ಲಿಂದ ಬಂದದ್ದು. ಆದ್ರೆ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಅಲ್ಲಿಂದ ಬಂದ್ರೆ ಬೇಡ. ಅದು ನಿಮಗೆ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಾರಿನ್ ಮೆಟೀರಿಯಲ್, ಇಂಪೋರ್ಟೆಡ್ ಮೆಟೀರಿಯಲ್. ಎಷ್ಟು
ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಂತೂ ಅದರ ಬಗ್ಗೆ ಬರೆಯುವಂಥದ್ದು ಬಹಳ ಜಾಸ್ತಿ ಆಗಿದೆ. ಆದ್ರಿಂದ ಚಿನ್ನು ಅಚುಬೆ ಒಂದು ಕಡೆ ಹೇಳ್ತಾನೆ ಏನಂದ್ರೆ, ಥರ್ಡ್ ಕಂಟ್ರೀಸ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನು ಹೇಳೋದು ರೈಟರ್ ಆಸ್ ಎ ಟೀಚರ್ ಅಂತ. ಅಂದ್ರೆ ಒಬ್ಬ ರೈಟರಿಗೆ ಟೀಚರ್ನ ಒಂದು ಜವಾಬ್ದಾರಿ ಇದೆ ಈ ಸಮಾಜ ಒಂದು ಕಟ್ಟುವ ಕಾಲದಲ್ಲಿ. ಆದ್ರಿಂದ ಇವತ್ತು ವಿಮರ್ಶೆ ಸ್ವಲ್ಪ ದೂರ ಹೋಗಿ ಈ ರೀತಿಯ ವ್ಯಾಖ್ಯಾನಗಳನ್ನು ಮಾಡುವ, ಈ ರೀತಿಯ ವಿಚಾರಗಳನ್ನು ಹೇಳುವ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಆಮೇಲೆ ನಾನು ಹೇಳ್ತೇನೆ ಸುಭಾಷ್, ವಿಮರ್ಶೆಯಲ್ಲಿ ಕೆಲವು ಸಲ ನಾವು ಅದರ ಬಗ್ಗೆ ತುಂಬಾ ಬರೆಯದೇ ಇರುವಂತ ಪುಸ್ತಕಗಳು ನಮ್ಮ ಗಮನಕ್ಕೆ ಬಂದೇ ಬರ್ತವೆ, ಅದು ಬಾರದೆ ಇರೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ನಾನು ತುಂಬಾ ಪೆನ್ ಪಿಕ್ಚರ್ಸ್ ಅನ್ನು ಬರೆದಿದ್ದೇನೆ ವಿಮರ್ಶೆ ಅಲ್ಲದೆ, ಒಂದು 100-120 ಪೆನ್ ಪಿಕ್ಚರ್ಸ್ ಅನ್ನು ಬರೆದಿದ್ದೇನೆ. ಮತ್ತು ಈ ವ್ಯಕ್ತಿ ಚಿತ್ರಗಳು ನನಗೆ ಒಂದು ಪ್ರಿಯವಾದ ಪ್ರಕಾರ ಆದ್ರಿಂದ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇರ್ತೇನೆ. ನಾಡವರ್ಕಲ್ ಅಂತ ಒಂದು ಪುಸ್ತಕ ಬಂತು. ಆ ಪುಸ್ತಕದ ಬಗ್ಗೆ ನನಗೆ ಆ ಪತ್ರಿಕೆಯಲ್ಲಿ ಬರೆಯೋಕೆ ಸಾಧ್ಯ ಇಲ್ಲ. ನಾನೇನೋ ಒಂದು ಸಣ್ಣ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಕಮೆಂಟ್ ಹಾಕಿದೆ. ತುಂಬಾ ವಿಮರ್ಶೆ ಅಂತ ಬರಲಿಲ್ಲ, ಒಂದು ಪತ್ರಿಕೆಯಲ್ಲಿ ಬಂದಿದೆ, ಅಲ್ಲಿ ಪ್ರಜಾವಾಣಿಯಲ್ಲಿ ಎಲ್ಲ ಒಂದು ಸಣ್ಣದು ಬಂದಿದೆ. ಆದ್ರೆ ಅದು ಆ ಪುಸ್ತಕಕ್ಕೆ ಸಾಕಾಗುವುದಿಲ್ಲ. ಆದ್ರೆ ಜನರ ಗಮನಕ್ಕೆ ಆ ಪುಸ್ತಕ ಬಂದಿದೆ. ದ್ಯಾಟ್ ಈಸ್ ದ ಪಾಯಿಂಟ್. ನಾನು ಹೇಳ್ತಾ ಇರೋದು, ಬಹಳ ಉತ್ತಮವಾದಂತ ಒಂದು ಪುಸ್ತಕ ಇದ್ರೆ ಅದು ಹೇಗೋ ಆಗಿ ಒಂಚೂರು ತಿಳಿಯುತ್ತೆ. ಆ ಎಚ್ಚರ ಒಬ್ಬ ವಿಮರ್ಶಕನಿಗೆ ಇದ್ದಾಗ ವಿಮರ್ಶೆಯಲ್ಲಿ ವಿನಯ ಅಂತ ಹೇಳೋದಿದೆ. ಇಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ನಾನು ಆ ಮಾತನ್ನು ಹೇಳೋದು, ದಯವಿಟ್ಟು ಹಿರಿಯರು ಯಾರು ತಪ್ಪು ತಿಳಿಯಬಾರ್ದು. ವಿಮರ್ಶೆಯಲ್ಲಿ ವಿನಯ ಅಂತ ಹೇಳುವಂತ ಒಂದು ಲೇಖನವನ್ನ G.H. ನಾಯ್ಡು ಬರೆದಿದ್ದಾರೆ ಬಹಳ ಹಿಂದೆ. ಅದನ್ನು ಪುನಃ ನಾವು ಮನನ ಮಾಡಬೇಕಾದಂತ ಒಂದು ಲೇಖನ. ಇತ್ತೀಚೆಗೆ ಕೆಲವು ಒಂದು ಪತ್ರಿಕೆ ವಿಮರ್ಶೆಯ ಬಗ್ಗೆ ಹೊಸ ವಿಚಾರಗಳನ್ನ ಚರ್ಚಿಸಿದೆ. ಆ ವಿಮರ್ಶೆಯಲ್ಲಿ ವಿನಯ ಅಂತ ಹೇಳುವ ಲೇಖನವನ್ನ ಈ ವಿಮರ್ಶೆಯ ಸಂದಿಗ್ಧ ಕಾಲದಲ್ಲಿ ನಾವೊಂದು ಯಾವ ಒಂದು ಈ ಚೇಂಜಿಂಗ್ ಟೈಮ್ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ ಆ ವಿಮರ್ಶೆಯನ್ನು ಮತ್ತೆ ಓದೋದು ಖಂಡಿತವಾಗಿ ಉಪಯುಕ್ತ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಈಗ ಆಶಾದೇವಿ ಮೇಡಮ್ ಅವರಿಗೆ ಒಂದು ಕೊನೆಯ ಪ್ರಶ್ನೆ, ಆಮೇಲೆ ಸಮಯ ಇದ್ದರೆ 1-2 ಪ್ರಶ್ನೆಗಳನ್ನ ತಗೊಳ್ಳೋಣ. ಮೇಡಮ್, ವಿಮರ್ಶೆ ಓದೋದ್ರ ಬಗ್ಗೆ ಒಂದು ಪ್ರಶ್ನೆ ಮೇಡಮ್. ಈಗ ವಿಮರ್ಶೆಯನ್ನು ಬರೆಯುವವರು, ವಿಮರ್ಶೆಯನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥವರು, ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಕೃತಿಗಳನ್ನು ಓದ್ತೀವಿ. ಅದು ಯಾವುದೇ ಫಿಕ್ಷನ್ ಆಗಿರ್ಬೋದು, ನಾನ್ ಫಿಕ್ಷನ್ ಆಗಿರ್ಬೋದು, ಅಥವಾ ನಾವು ಸ್ವತಂತ್ರ ಲೇಖನಗಳು ಕೂಡ, ಅದು D.R. ಅವರಾಗಿರ್ಬೋದು, ರಾಜೇಂದ್ರ ಚೆನ್ನಿಯವರಾಗಿರ್ಬೋದು, ಅಥವಾ ಬಸವರಾಜ ಕಲ್ಗುಡಿ, KVN, ಆಶಾದೇವಿಯವರು, ಅಥವಾ ತಾರಿಣಿಯವರು, ವಿನಯ, ಅಥವಾ ಶ್ರೀಮತಿ ಮೇಡಮ್, ಯಾರೇ ಇರ್ಬೋದು, ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ ಮತ್ತು ಓದ್ತೀವಿ. ಈ ಮಾತನ್ನ ಬೇರೆ ಕಥೆಗಾರರಿಗೆ, ಕಾದಂಬರಿಕಾರರಿಗೆಲ್ಲ ಬರೀತಾರಲ್ಲ ಮೇಡಮ್, ಅವ್ರ ಬಗ್ಗೆ ವಿಮರ್ಶೆ ಬಂದಾಗ ಮಾತ್ರ ಅದನ್ನ ಓದಿ, ಅದು ಕೆಲವು ಸರಿ ಅವ್ರಿಗೆ ಖುಷಿ ಆಗುತ್ತೆ, ಕೆಲವು ಸರಿ ಬೇಜಾರಾಗುತ್ತೆ ಅವರಿಗೆ. ಅದು ಸ್ವಲ್ಪ ಪ್ರಶಂಸೆ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ, ಸ್ವಲ್ಪ ಕಟುವಾಗಿದ್ರೆ, ಸ್ವಲ್ಪ ನಿಷ್ಠುರವಾಗಿದ್ರೆ ಶಾಪನ ಹಾಕ್ತಾರೆ, ಆಮೇಲೆ ಬೈಯುವಂಥದ್ದಿದೆ. ಇವರಿಗೆ ಯಾವ ತರದ ಓದ್ತಾರೆ ವಿಮರ್ಶೆಗಳನ್ನ, ಅವರಿಗೆ ಓದುವಂಥದ್ದು ಇದೆಯಾ ಮೇಡಮ್? ಇದು ನೀವು ನನ್ನನ್ನು ಕೇಳಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಾನು ಕಥೆ, ಕಾದಂಬರಿ, ಕಾವ್ಯ ಯಾವುದನ್ನು ಪ್ರಕಟ ಮಾಡಿಲ್ಲ, ಬರೆದಿದ್ರು, ಅದು ಬೇರೆ ವಿಷಯ. ಆದರೆ ಓದಲ್ಲ ಅಂತ ನಮ್ಗೆಲ್ರಿಗೂ ಸಾಮಾನ್ಯವಾಗಿ ಅನಿಸಿದೆ, ಮತ್ತು ಓದಲ್ಲ ಅನ್ನೋದು ನಮ್ಗೆ ಗೊತ್ತೂ ಆಗತ್ತೆ. ಆದರೆ ಅವರು ಓದೋದು ತುಂಬ ಒಳ್ಳೆಯದು ಅಂತಲೂ ನನಗೆ ಅನಿಸುತ್ತೆ. ಯಾವುದನ್ನು KVN ಖಳನಾಯಕ ಕೃತಿ ಅಂತ ಕರೀತಾರೋ, ಭಾರತೀಯ ಕಾವ್ಯ ಮೀಮಾಂಸೆ, ಆ ಕಾವ್ಯ ಮೀಮಾಂಸೆನಲ್ಲಿ ವ್ಯುತ್ಪತ್ತಿ ಅಂತ ಒಂದಿರಬೇಕು ಅಂತ ಹೇಳ್ತಾರಲ್ಲ, ಬರಹಗಾರರಿಗೂ ಒಂದು ಲೋಕದ ಬಗೆಗೆ ತಿಳುವಳಿಕೆ ಇರಬೇಕು ಅಂತ, ಅಂಥ ದೃಷ್ಟಿಯಿಂದ ಅವ್ರು ಓದಬೇಕು ಅಂತ ಅನ್ಸುತ್ತೆ. ಬೇರೆಯವರ ಕೃತಿಗಳು, ಆ ಕೃತಿಗಳ ಮೇಲೆ ಬಂದಿರುವ ವಿಮರ್ಶೆಯನ್ನು ಓದೋದು ಅವರ ಬರವಣಿಗೆಗೆ ಖಂಡಿತವಾಗಿಯೂ ಸಹಾಯ ಮಾಡಬಹುದು ಅಂತ ನನಗನ್ಸುತ್ತೆ. ಕೆಲವರು ಮಾತ್ರ ಓದ್ತಾರೆ ಅಂತ ನನಗನ್ಸುತ್ತೆ, ನನಗೆ ಗೊತ್ತಿರುವ ಹಾಗೆ. ಅಲ್ಲದೆ ಹೋದರೆ ಬಹುತೇಕರು ಓದೋದೇ ಇಲ್ಲ. ಹಾಗಿದ್ದಾಗ ಅವರು ಅಲ್ಪಸಂಖ್ಯಾತರು ಅಂತ ಹೇಳೋದು, ಇಷ್ಟಾಗಿ ವಿಮರ್ಶಕರಿಗೆ ಹೆಚ್ಚಿನ ಇದು ಸಿಕ್ಕಿದೆ ಅನ್ನೋದು, ಆ ಎರಡರ ನಡುವಿನ ಒಂದು ದ್ವಂದ್ವ ನಮ್ಗೇನನ್ನು ಹೇಳುತ್ತೆ ಅಂತಂದರೆ, ಅದು ತನ್ನ ಪಾತ್ರವನ್ನು ನಿಭಾಯಿಸ್ತಾನೆ ಇದೆ, ಅದಕ್ಕೆ ಬೇರೆ ಬೇರೆ ಬಗೆಯ ಮನ್ನಣೆಗಳು ಸಿಗ್ತಾ ಇರ್ಬೋದು. ಜನಸಾಮಾನ್ಯರಲ್ಲೂ ಅನೇಕರು ಓದ್ತಾರೆ, ಇನ್ನು ಕೆಲವರು ಪಕ್ಕಕ್ಕೆ ಇಡ್ತಾರೆ. ಆಗಲೇ ರಘು ಹೇಳಿದ ಹಾಗೆ ಅದು ಒಂದೇ ವರ್ಷದಲ್ಲಿ ಒಂದು 2 ಪುಸ್ತಕ ಬಂದ ಹೊತ್ತಿನಲ್ಲಿ ಅಮರೇಶ್ ಒಂದು ಮಾತು ಹೇಳಿದರು, 2 ಪುಸ್ತಕ ನೀವೇ ಬರೆದಿದ್ದೀರಾ ಅಂದರೆ ನಂಬಕ್ಕಾಗಲ್ಲ ಅಂತ. ಅಂದರೆ ಆ ವಿಮರ್ಶೆಯ ಪರಿಭಾಷೆ ಬಗ್ಗೆ ಅವ್ರು ಹೇಳಿದ್ದು, ಹಂಗೆ ಬರೆದಿದ್ರೆ ಅದು ಕಬ್ಬಣದ ಕಡಲೆ ಥರ, ಅದು ಯಾರಿಗೆ ಅರ್ಥ ಆಗಬೇಕು ಅನ್ನೋ ಮಾತನ್ನು ಹೇಳಿದರು. ಬಹುಶಃ ಅದನ್ನು ನಾವು ಎಲ್ಲ ವಿಮರ್ಶಕರು ಗಂಭೀರವಾಗಿ ತಗೋಬೇಕು ಅಂತ ಅನಿಸುತ್ತೆ.
ಹಾಗೆ ಗಂಭೀರವಾಗಿ ತಗೊಳ್ಳೋಕ್ಕೆ ನನಗನ್ಸು ಸುಮ್ಮನೆ ಒಂದು ತಲೆಹರಟೆಗೆ ನನಗೆ ಅನಿಸ್ತಾ ಇರೋದು, ನಮ್ಮ ವಿಮರ್ಶೆಯನ್ನು ನಾವು ಭಾಳ ಸೃಜನಶೀಲ ಅಂತ ಭಾಳ ಆತ್ಮವಿಶ್ವಾಸದಿಂದ ಪ್ರೀತಿಯಿಂದ ತಗೊಂಡ್ರೆ ನಮ್ಮ ವಿಮರ್ಶೆಯನ್ನು ಹರಿಕತೆ ಮಾಡಬೇಕು ಅಂತ ರಹಮತ್ ಹೇಳ್ತಿರ್ತಾರಲ್ಲ, ಹರಿಕತೆ ಥರ ಮಾಡಿದ್ರೆ ಇನ್ನೂ ಹೆಚ್ಚು ಜನರನ್ನು ತಲುಪಬಹುದು ಏನೋ. ಆಗ ಲೇಖಕರು ಲೇಖಕಿಯರು ನಮ್ಮ ವಿಮರ್ಶೆಯನ್ನು ಓದಬಹುದು ಅಂತ ಅನಿಸುತ್ತೆ. ವಿಮರ್ಶೆ ಬಗ್ಗೆ ಅಕ್ಷತಾ ಮೇಡಮ್ ಪ್ರಶ್ನೆ. ರಘುನಾಥ್ ಅವರು ಮಾತಾಡ್ತಾ ಭೈರಪ್ಪನವರ ವಿಲ್ ಬಗ್ಗೆ ಒಂದು ಎಕ್ಸಾಜಿರೇಟೆಡ್ ನೆಲೆಯಲ್ಲಿ ಮಾತಾಡಿದ್ರು. ಆಶಾದೇವಿ ಮೇಡಮ್ ಹೇಳಿದ್ರು ವಿಲ್ಲಲ್ಲಿ ಸರಿ ಇರ್ಬೋದು, ಬೇರೆ ಇದರಲ್ಲಿ ಬರಹದಲ್ಲ ಅಂತ. ನಾನು ಅದಕ್ಕೆ ಒಂದು ಮಾತನ್ನು ಸೇರ್ಸಕ್ಕೆ ಬಯಸ್ತೀನಿ. ಲೇಖಕರು ಕೊನೆಗೂ ಕೊಡಬೇಕಾದ್ದು ಅವರ ಬರಹದಲ್ಲಿ ವಿನಃ ವಿಲ್ಲಲ್ಲ. ಯಾಕೆಂದರೆ ವಿಲ್ ಅನ್ನೋದು ಅವರ ಪರ್ಸ್ನಲ್ ಕೊನೆಗೂ ಅಂತ. ನನ್ನ ಪ್ರಶ್ನೆ ಏನು ಅಂದರೆ, ವಿಜಯಶಂಕರ್ ಸರ್ ಮಾತಾಡ್ತಾ ಹೇಳಿದ್ರು ನಾವೇನು ಒಂದು ಕೃತಿ ಅಥವಾ ಯಾವುದನ್ನು ಅರ್ಥ ಮಾಡ್ಕೊಂಡಿದ್ದೀವೋ ಅದನ್ನು ಬರೆಯೋದೇ ವಿಮರ್ಶೆ ಅಂದರು. ರಘುನಾಥ್ ಸರ್ ಮಾತಾಡ್ತಾ ಹೇಳಿದ್ರು ಲೇಖಕರು ತಮ್ಮ ಬರಹದ ಬಗ್ಗೆ ಪ್ರಶಂಸೆಯನ್ನು ಬಯಸ್ತಾರೆ ಅಂತ ಹೇಳಿ. ಆದರೆ ಈ ಹೊತ್ತಿನ ಪುಸ್ತಕ ವಿಮರ್ಶೆಯ ಬಗ್ಗೆ ಓದ್ತಾ ಇರಬೇಕಿದ್ರೆ, ಯಾವುದೇ ಪುಸ್ತಕ ವಿಮರ್ಶೆಯನ್ನು ಓದ್ತಾ ಇರಬೇಕಿದ್ರೆ ಅದನ್ನು ಬರೆದವರು ಅವರ ಗ್ರಹಿಕೆಯನ್ನು ಅವರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ನೆಲೆಗಿಂತ ಆ ಪುಸ್ತಕದಲ್ಲಿ ಏನಿದೆ ಅನ್ನೋ ನೆಲೆಯೇ ಮುನ್ನೆಲೆಗೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಅಂದರೆ ಅದು ಯಾಕೆ ಮುನ್ನೆಲೆಗೆ ಬಂದಿದೆ ಅಂದರೆ, ಇವರು ಜಗತ್ತು ಅಥವಾ ಆ ಲೇಖಕರು ಬಯಸ್ತಾರೆ ಪ್ರಶಂಸೆನ ಅನ್ನೋ ನೆಲೆಯಿಂದ ಈ ಅರ್ಥ ಮಾಡ್ಕೊಂಡಿದ್ದೀವಿ, ಗ್ರಹಿಕೆ ನಮ್ಮ ಗ್ರಹಿಕೆ ಏನು ಅನ್ನೋದು ಹಿನ್ನೆಲೆಗೆ ಸರಿದು ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಹೇಳೋದೇ ಮುನ್ನೆಲೆಗೆ ಬಂದಿದ್ದಕ್ಕೆ ಅದು ಕಾರಣನ ಅನ್ನೋದು ನನ್ನ ಪ್ರಶ್ನೆ. ಓಕೆ ಮೇಡಮ್, ಯಾರು ಪ್ರಶ್ನೆ? ಅಲ್ಲ, ಇದೆ ಮೇಡಮ್ಗೆ ಸೇರಿದ ಪ್ರಶ್ನೆ ಆಗಿದೆ. ಇಲ್ಲ, ನಾನು ಹೇಳಿದ್ರೆ ಒಂದನೇದಾಗಿ ನನಗೆ ಇವತ್ತು ಕಾಣ್ತಾ ಇರೋದು ಈ ಲೇಖನದ ವಿಮರ್ಶೆ ಒಂದು ಲೇಖನದ ರೂಪದಲ್ಲೇ ಹೆಚ್ಚು ನವೀನ ಕಾಲದಲ್ಲಿ ಬಂದ ನಂತರ ಅದೇ ಟ್ರೆಂಡ್ ಮುಂದುವರೆದು ಇವತ್ತು ನಾವು ವಿಮರ್ಶೆ ಅಂದ್ರೆ ಒಂದು ಲೇಖನ ಅಂತ ಅಷ್ಟೇ ತಿಳ್ಕೊಂಡಿದ್ದೇವೆ. ಬಹಳ ಗಂಭೀರವಾದ ಪುಸ್ತಕಗಳನ್ನ ನಮ್ಮ ವಿಮರ್ಶಕರು ಬರೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಸಮಗ್ರ ಅಧ್ಯಯನದ ಕೆಲಸಗಳು ಆಗ್ತಾ ಇದ್ದಾವೆ. ಅದು ಕೂಡ ಇಂಪಾರ್ಟೆಂಟ್. ನಾವು ಅದನ್ನ ಗಮನಿಸಬೇಕು. ಬಹುಶಃ ಇವತ್ತು ಸ್ಪೇಸ್ ನಲ್ಲಿ ಇಲ್ಲದೆ ಇದ್ರೆ, ಯಾವುದು ಈ ಪ್ರಿಂಟ್ ಮೀಡಿಯಾದಲ್ಲಿ ಜಾಗ ಸಾಕಾಗದೆ ಹೋಗೋದ್ರಿಂದ ಏನೇನೋ ಕಾರಣಗಳಿಂದ ಅದು ಕಮ್ಮಿ ಆಗ್ತಾ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ನಾನು ಹೇಳ್ತಾ ಇರೋದು ಈ ಗಂಭೀರ ಅಧ್ಯಯನದಲ್ಲಿ ಸಮಗ್ರ ಕೃತಿಗಳ ಅಧ್ಯಯನ, ಸಮಗ್ರ ಅಧ್ಯಯನಕ್ಕೆ ಜನ ಮತ್ತು ವಿಮರ್ಶಕರು ಇಳಿತಾ ಇದ್ದಾರಲ್ಲ, ಬೇರೆ ಬೇರೆ ಪ್ರಯತ್ನಗಳ ಆಗ್ತಾ ಇದೆಯಲ್ಲ, ಅದರನ್ನು ನಾವು ಇವತ್ತು ಬಹಳ ಗಂಭೀರವಾಗಿ ಗಮನಿಸಬೇಕು ಅಂತ ನನಗೆ ಒಂದು ಅನ್ಸುತ್ತೆ. ಯಾವುದು ಬರೀ ಸಿಂಗಲ್ ಅಂದ್ರೆ ನಮಗೆ ಸಿಂಗಲ್ ಆಗಿ ಇರುವಂತ ಸಾಹಿತ್ಯ ಪತ್ರಿಕೆಗಳು ತುಂಬಾ ಇಲ್ಲ. ಮೊದಲಿದ್ದಾಗ ಅನೇಕ ಸಾಹಿತ್ಯ ಪತ್ರಿಕೆಗಳು ಇವತ್ತು ನಿಂತು ಹೋಗಿದೆ. ಅದರಿಂದ ಸುದೀರ್ಘವಾದ ಚರ್ಚೆಗೆ ಕೂಡ ಅದು ಅರ್ಥ ಆಗಲಿಲ್ಲ. ಆದರೆ ಇಂಗ್ಲೆಂಡ್ ನಲ್ಲಿ ಈಗ ಉದಾಹರಣೆಗೆ ಗ್ರಂಥ ಇಂತಹ ಪತ್ರಿಕೆಗಳು ಇನ್ನೂ ಬರ್ತಾ ಇದೆ. ಅದು 30 ಪುಟ 40 ಪುಟದ ವಿಮರ್ಶೆಗಳನ್ನು ಅದರಲ್ಲಿ ಹಾಕ್ತಾ ಇದೆ. ಅಲ್ಲಿಗೆ ಸಾಮಾಜಿಕವಾಗಿ ವಿಮರ್ಶೆ ವಿರುದ್ಧದ ವಾತಾವರಣ ಇಲ್ಲ. ಅದೇನು ಪತ್ರಿಕೆಗಳನ್ನು ಪರ್ಚೇಸ್ ಮಾಡಿ ಆ ಪತ್ರಿಕೆಗಳು ನಡೀತಾ ಇಲ್ಲ. ದೇರ್ ಇಸ್ ಅ ಲಾಟ್ ಆಫ್ ಫಂಡಿಂಗ್ ಫ್ರಮ್ ಮೆನಿ ಪೀಪಲ್. ಅಂದ್ರೆ ಸಮಾಜ ಅದನ್ನು ಮಾಡಿದಾಗ ಅದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತು ಹೇಳೋದು ನಮಗೆ ಅರ್ಥ ಆಗೋದು ಪ್ರಥಮ, ಅದರ ಒಳಗೆ ಪ್ರವೇಶಿಸೋದು ಮೊದಲ ಗಡಿ. ಆದ್ರೆ ನಮ್ಮ ವ್ಯೂ ಪಾಯಿಂಟ್ ಅನ್ನ, ನಮ್ಮ ನಿಲುವನ್ನ ಆ ಕೃತಿಯ ಬಗ್ಗೆ ಹೇಳದೇ ಇದ್ರೆ ಅದು ಬಹಳ ಶ್ರೇಷ್ಠವಾದ ವಿಮರ್ಶೆ ಆಗಕ್ಕೆ ಸಾಧ್ಯ ಇಲ್ಲ. ಅದರ ಪರ ವಿರೋಧ ಅಂತ ಅಲ್ವೇ ಇಲ್ಲ. ಕೆಲವು ಸಲ ಸ್ವಲ್ಪ ಪರ ಇರ್ಬೋದು, ಕೆಲವು ಸಲ ವಿರೋಧ ಇರ್ಬೋದು. ಯಾಕಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರ ಇಲ್ಲ. ಆದ್ರೆ ಒಬ್ಬ ಲೇಖಕನಿಗೆ ಒಂದು ನಿಲುವು ಇದೆಯಲ್ಲ ಒಂದು ಕೃತಿ ಬಗ್ಗೆ, ಆ ನಿಲುವನ್ನು ಅವನು ವಿವರಿಸದೇ ಇದ್ರೆ ಒಬ್ಬ ವಿಮರ್ಶಕ ಅವನು ವಿಮರ್ಶಕ ಆಗಕ್ಕಾಗೋದಿಲ್ಲ. ಸರ್, ಅಗ್ರ ಪ್ರಶ್ನೆ ಇಲ್ಲ, ನಂದೇನು ಪ್ರಶ್ನೆ ಏನೂ ಇಲ್ಲ. ಈ ಚರ್ಚೆಯ ಸಂದರ್ಭದಲ್ಲಿ ಬಂದ ಮಾತಿನಿಂದ ಹೇಳೋದೇನು ಅಂದರೆ, ಡಿಯರ್ ಮಾತು ನೆನಪಾಗುತ್ತೆ ನನಗೆ. ಒಂದು ವಿಮರ್ಶಾ ಕೃತಿ ಮತ್ತು ಒಂದು ಕಾವ್ಯದ ನಡುವೆ ಗೋಕಾಕರ ಕಾವ್ಯ ಮತ್ತು ಕೀರ್ತಿನಾಥ್ ಕುರ್ತಕೋಟಿಯವರ ವಿಮರ್ಶೆ ಇಬ್ಬರ ನಡುವಿನ ಆಯ್ಕೆ ಏನಾದ್ರು ಇದ್ದರೆ ನಾನು ಕೀರ್ತಿಯವರ ವಿಮರ್ಶೆಯನ್ನೇ ಆಯ್ಕೆ ಮಾಡ್ಕೊಳ್ತೇನೆ ಹೊರತು ಗೋಕಾಕರ ಕಾವ್ಯವನ್ನು ಅರ್ಥ ಮಾಡಿಕೊಡಲ್ಲ.
ಇದು ಕನ್ನಡ ವಿಮರ್ಶೆಗೆ ಒಂದು ಬಹಳ ಬೇಗದ ಕೈ ಇದ್ದಂಥ ಮಾತು. ಯಾಕೆ ಅಂದರೆ ಕಾಲದಿಂದಲೂ ಕನ್ನಡ ವಿಮರ್ಶೆಗೆ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ಸಿಕ್ಕಿದೆ. ಅದರಲ್ಲಿ ಪ್ರಾಕ್ಟೀಸಿಂಗ್ ರೈಟರ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರೋದಿಲ್ಲ ಅಂದರೆ ಬರೀ 2 ಅಥವಾ 3 ಪೇಪರ್ ಇತ್ತಲ್ಲ ಒಂದು ಕಾಲದಲ್ಲಿ, ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಈ 3 ಪೇಪರ್ ಇದ್ದ ಕಾಲದೊಳಗಡೆಗೆ ಬೇಕಾದಷ್ಟು ವಿಮರ್ಶೆ ಬರ್ತಾ ಇತ್ತು. ಆದರೆ ವಿಮರ್ಶೆ ಬರೆಯೋರು ಕಡಿಮೆ ಜನ ಇದ್ದರು, ಪುಸ್ತಕ ಬರ್ತಕ್ಕಂಥ ಪುಸ್ತಕಗಳು ಕಡಿಮೆ ಇದ್ದವು. ಹಾಗಾಗಿ ಆ ಸ್ಪೇಸ್ ಅದಕ್ಕೆ ತಕ್ಕನಾಗಿ ಸಿಕ್ಕಿದೆ. ಇವತ್ತಿನ ದಿವಸ ಎಷ್ಟು ಪುಸ್ತಕಗಳು ಬರ್ತಾ ಇದ್ದಾವೆ ಅಂದರೆ ನೀವು ಆ ಸ್ಪೇಸ್ ಹುಡುಕೊಂಡು ಓಡಾಡಬೇಕಾಗತ್ತೆ. ಆದ್ದರಿಂದ ಇನ್ನು ಯಾರೋ ಒಬ್ಬರು ಮಾತಾಡೋವಾಗ ಹೇಳಿದ್ರು, ನನ್ನ ಕೃತಿ ಬಗ್ಗೆ ನನಗೆ ಒಂದು ವಿಶ್ವಾಸ ಇಲ್ಲದೆ ಇದ್ದರೆ ಯಾವ ವಿಮರ್ಶೆಯೂ ಅದು ನಿಮ್ಮ ನೆಲಕ್ಕಿರ್ತಲ್ಲ. ಕೊನೆಯ ಪ್ರಶ್ನೆ. ನಮಸ್ಕಾರ ಎಲ್ರಿಗೂ. ಪ್ರಶ್ನೆ ಅಲ್ಲ ಇದು, ಸಮನ್ವಯ ಮಾಡಿದಂತಹ ತಮಗೇನೆ ಹೇಳ್ತಾ ಇದ್ದೀನಿ ಸರ್. ಯಾವುದು ಇಲ್ಲಿ ಮುಖ್ಯವಲ್ಲ, ಯಾವುದು ಅಮುಖ್ಯವಲ್ಲ ಅಂತ ಮಾತು. ಏಕೆಂದರೆ ತುಂಬ ಒಂದು ಡೀಪಾದ ಒಂದು ವಿಮರ್ಶೆಯ ಬಗ್ಗೆ ಚರ್ಚೆ ನಡೀತಾ ಇರುವಾಗ ನೀವೊಂದು ಕೀಳು ಮಟ್ಟದಲ್ಲಿ ಪ್ರವಾಸ ಸಾಹಿತ್ಯವನ್ನು ತುಂಬ್ತಾರೆ, ವಿಮರ್ಶೆಗೆ ಜಾಗ ಇಲ್ಲ ಅನ್ನುವಂಥ ಮಾತು ಹೇಳಿದರೆ ಅದನ್ನು ನಾನು ವಿರೋಧಿಸ್ತೇನೆ. ಏಕೆಂದರೆ ಪ್ರವಾಸ ಅನ್ನೋದು ಸಹ ಅಷ್ಟೇ ಮುಖ್ಯವಾದ ಸಾಹಿತ್ಯ ಅಂತ ನನಗನ್ನಿಸುತ್ತೆ. ಏಕೆಂದರೆ ಎಲ್ಲಿಗೆ ನಾವು ಎಷ್ಟೋ ಅನುಭವಗಳನ್ನು, ಎಲ್ಲೋ ದೇಶಗಳ ಸುತ್ತಿ ಬಂದ ಅನುಭವಗಳನ್ನು ಎಷ್ಟೋ ಪತ್ರಿಕೆಗಳಲ್ಲಿ ಬರೆದಾಗ ಬಹಳಷ್ಟು ಜನ ಸ್ಪಂದಿಸ್ತಾರೆ. ಅದು ಕೆಲವು ಗೊತ್ತಿಲ್ಲದ ವಿಷಯಗಳು, ಬಹಳ ಚೆನ್ನಾದ ವಿಷಯಗಳು ಇರ್ತದೆ. ಎಲ್ಲ ಸಾಹಿತ್ಯವೂ ಮುಖ್ಯ. ಮತ್ತು ವಿಮರ್ಶೆಯನ್ನು ನಾನು ಸ್ಟೂಡೆಂಟ್ ಲೈಫಿಂದ ಟಿ.ಪಿ. ಅಶೋಕ್ ಅವರ ವಿಮರ್ಶೆಯನ್ನು ಸಹ ಓದ್ಕೊಂಡು ಬೆಳೆದವಳು. ಬಹಳಷ್ಟು ಪತ್ರಿಕೆಗಳಲ್ಲಿ ನಾನು ವಿಮರ್ಶಾ ಸಾಹಿತ್ಯವನ್ನೇ ಓದ್ತೀನಿ. ಅದಕ್ಕೂ ಸಹ ಅಷ್ಟೇ ಗೌರವವನ್ನು ಇದಿದೆ. ಆದರೆ ಈ ಸಾಹಿತ್ಯಕ್ಕೂ ಅಷ್ಟೇ ಗೌರವವಿದೆ ಅನ್ನೋದು ನನ್ನ ಮಾತು, ಅದು ನನ್ನ ಅನಿಸಿಕೆ. ಈಗ ಒಂದು ಕಾಲದಲ್ಲಿ ಪ್ರವಾಸ ಸಾಹಿತ್ಯಕ್ಕೆ ಬಹಳ ಮಹತ್ವ ಇತ್ತು, ಬಹಳಷ್ಟು ಕೃತಿಗಳು ಬರ್ತಾ ಇತ್ತು. ನೀವು ಗಮನಿಸಿ ನೋಡಿ ಮೇಡಮ್, ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಎಷ್ಟು ಪ್ರವಾಸ ಕಥನಗಳು ಬಂದಿದ್ದಾವೆ ನೋಡಿದ್ರೆ ಗೊತ್ತಾಗುತ್ತೆ ಆ ಲೆಕ್ಕವನ್ನು. ನಾನು ವಿರೋಧ ಮಾಡ್ತಾ ಇಲ್ಲ, ನಾನು ಪ್ರವಾಸ ಸಾಹಿತ್ಯವನ್ನು ವಿರೋಧಿಸ್ತಾ ಇಲ್ಲ. ಆದರೆ ಆ ಮೊದಲಿನ ಒಂದು ಸ್ಪೇಸ್ ಏನಿತ್ತಲ್ಲ, ಆ ಜಾಗವನ್ನ ಅದು ಆಕ್ರಮಿಸ್ಕೊಂಡಿದೆ ಅನ್ನೋದು ಅಷ್ಟೇ ನನ್ನ, ಅದು ವಿರೋಧ ಅಂತೇನಲ್ಲ ಆಕ್ಚುಲಿ. ಆದರೆ ಇವತ್ತು ನಮಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಎಲ್ಲ ಯಾವ ಜಾಗಗಳು ಬೇಕು, ಏನ್ ಬೇಕು, ಅದೆಲ್ಲವೂ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಆದ್ದರಿಂದ ವ್ಯತ್ಯಾಸ ಇದೆ, ಇರಲಿ, ನಾನು ಇಲ್ಲ ಅಂತ ಹೇಳಲ್ಲ, ನಾನು ವ್ಯತ್ಯಾಸ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ವಿಮರ್ಶೆ ಅನ್ನೋದು ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತ ಮಾತಾಡ್ತೀವಿ, ಅದೊಂದು ಥ್ಯಾಂಕ್ಸ್ಲೆಸ್ ಜಾಬ್ ಅಂತ ಹೇಳ್ತೀವಿ. ಕಳೆದ ಒಂದು 100 ವರ್ಷಗಳಲ್ಲಿ ಕನ್ನಡ ವಿಮರ್ಶೆ ಅದು ಬಹಳ ಸತ್ವಯುತವಾಗಿ ಬೆಳ್ಕೊಂಡು ಬಂದಿದೆ. ಅದಕ್ಕೊಂದು ವಿವೇಕ ಇದೆ, ಅದಕ್ಕೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಜ್ಞೆ ಇದೆ. ಹಾಗಾಗಿ ನಾವು ವಿಮರ್ಶೆಯನ್ನ ಅಥವಾ ಇನ್ನೊಂದು ಪ್ರಕಾರವನ್ನ ಹೋಲಿಕೆ ಮಾಡಕ್ ಆಗಲ್ಲ. ಆದ್ರೂ ಕೂಡ ಕನ್ನಡ ವಿಮರ್ಶೆ ಆ ಜಾಗ ಕ್ಷೀಣಿಸ್ತಾ ಇದೆಯಲ್ಲ ಅನ್ನುವಂತ ಒಂದು ನೋವಿನಲ್ಲಿ ಹೇಳಿದ್ದೇನೆ ಅಷ್ಟೇ. ನಾನು ಇಲ್ಲಿಗೆ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಈ ಸಮನ್ವಯವನ್ನು ಅತ್ಯಂತ ಯಶಸ್ವಿಗೊಳಿಸಿದಂತ ಶೋಭಾ ರಾಜಮಾನ್ಯ ಸರ್ ಅವರಿಗೆ